ನಮಸ್ಕಾರ ಸ್ನೇಹಿತರೆ ಎಸ್ ಡಿ ಎಚ್ ಕೆ ಎಕ್ಸಾಮ್ ಏನಾಗಿದೆ, ಎಸ್ ಡಿ ಎಚ್ ಕೆ ಎಕ್ಸಾಮ್ ಕಮ್ಯುನಿಕೇಶನ್ ಪೇಪರ್ ತಗೊಂಡಿದ್ದೀನಿ. ಇಂಗ್ಲಿಷ್, ಕನ್ನಡ, ಕಂಪ್ಯೂಟರ್ ಎಲ್ಲ ಡಿಸ್ಕಸ್ ಮಾಡೋಣ. ಈಸಿ ಇತ್ತ ಡಿಫಿಕಲ್ಟಿ ಇತ್ತು ಅಂದ್ರೆ ಈಸಿ ಟು ಮಾಡರೇಟ್ ಅಂತ ಹೇಳ್ಬೋದು. ಎಸ್, ಒಂದೊಂದಷ್ಟು ಕ್ವಶನ್ಸ್ಗಳು ನಮ್ಮ ಈ ಡಿಫಿಕಲ್ಟಿ ಸೀರೀಸ್ ಕನ್ನಡ ಮಾಡಿದ್ವಿ, ಅದನ್ನ ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಹೆಂಗ್ ಸಾಲ್ವ್ ಮಾಡಬೇಕು ಅಂತ. ಇಂಗ್ಲಿಷ್ ತುಂಬಾ ಡಿಫಿಕಲ್ಟಿ ಇಲ್ಲ, ಮಾಡರೇಟ್ ಆಗಿದೆ. ಕಂಪ್ಯೂಟರ್ ಸ್ವಲ್ಪ ನಿಮ್ಗೆ ಡಿಫಿಕಲ್ಟಿ ಅನ್ಸ್ಬೋದು. ಒಂಥರ ಯೂಶಲಿ ಕೆ ಎ ಸ್ವಲ್ಪ ಕಂಪ್ಯೂಟರ್ ಯಾವಾಗ್ಲೂ ಅಷ್ಟೇ ಒಂದ್ ರೀತಿ ಕೇಳೋ ರೀತಿನೇ ಚೇಂಜ್ ಇರುತ್ತೆ. ಹಾಗಾಗಿ ನಾವು ಎಷ್ಟೇ ಓದಿದ್ರು ಕೂಡ ಒಂದ್ ರೀತಿ ಇದಿರುತ್ತೆ. ಬಟ್ ಒಂದಷ್ಟು ಬೇಸಿಕ್ ಕ್ವಶನ್ಸ್ ಇದೆ, ತುಂಬಾ ಡಿಫಿಕಲ್ಟಿ ಅಂದ್ರೆ. ಬಟ್ ಎಲ್ಲ ಕೂಡ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಫಸ್ಟ್ ನಾನು ತಗೊಂಡಿರ್ತಕ್ಕಂಥದ್ದು B1 ಸೀರೀಸು. ಮೊದಲನೇ ಕ್ವಶನ್ ಇಂದ ಹೋಗೋಣ. ಇಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ಕೇಳಿದ್ದಾನೆ. ಓಕೆ, ಶಿ ಸೆಡ್, ಐ ಹ್ಯಾವ್ ಬೀನ್ ಟ್ರೈಯಿಂಗ್ ಟು ರೀಚ್ ಯು ಫಾರ್ ದ ಪಾಸ್ಟ್ 2 hours ಬಿಕಾಸ್ ದ ಕ್ಲೈಂಟ್ ಇನ್ಸಿಸ್ಟೆಡ್ ಆನ್ ಎ ಮೀಟಿಂಗ್ ಟುಡೇ. ನೋಡಿ, ಇದನ್ನ ಗ್ರಾಮರ್ ಪ್ರಕಾರ ನೋಡ್ಬೇಡಿ, ನಾನು ನಿಮ್ಗೆ ಹೇಳಿದೀನಿ. ನೀವು ಪ್ರಮುಖವಾಗಿ ಕೀವರ್ಡ್ಸ್ ನ ನೋಡಬೇಕು. ಶಿ ಸೆಡ್ ದಟ್, ಐ ಇರೋದು ಏನಾಗ್ಬೇಕು ಸರ್? ಶಿ ಸೆಡ್ ದಟ್, ಐ ಅಂದ್ರೆ ಶಿ, ಅವಳೆ. ಸೊ ಶಿ ಸೆಡ್ ದಟ್, ಶಿ ಇಲ್ಲೂ ಇದೆ, ಫೈನ್ ಸರ್. ಇನ್ನೊಂದು ಮುಖ್ಯವಾದ ನೋಡಿ, ಇನ್ಸಿಸ್ಟೆಡ್ ಆನ್ ಮೀಟಿಂಗ್ ಟುಡೇ ಅಂತ. ಯಾವತ್ತೋ ಮಾತಾಡ್ನ ಇನ್ನೊಬ್ಬರ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಅದನ್ನ ಮೀಟಿಂಗ್ ಟುಡೇ ಅಂದ್ರೆ ಆನ್ ದಟ್ ಡೇ ಆಗ್ಬೇಕು. ಆನ್ ದಟ್ ಡೇ ಇಲ್ಲಿದೆ ನೋಡಿ, ಇಲ್ಲ ಮೀಟಿಂಗ್ ಟುಡೇ ಇದೆಯಾ? ಆನ್ ದಟ್ ಡೇ ಆಗ್ಬೇಕು, ಯಾಕಂದ್ರೆ ಪಾಸ್ಟ್. ಸೊ ಆನ್ ದಟ್ ಡೇ ಇಲ್ಲಿದೆ, ಇಲ್ಲಿಲ್ಲ, ಇಲ್ಲಿದೆ. ಸೊ ದೀಸ್ 2 ಆಪ್ಷನ್ಸ್ ಗಾನ್ ಆಯ್ತು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಹ್ಯಾವ್ ಬೀನ್ ಇದೆ. ಇದೇನಾಗ್ಬೇಕು? ಪಾಸ್ಟ್ ಪರ್ಫೆಕ್ಟ್ ಆಗ್ಬೇಕು, ನಿಮ್ಗೆ ಗೊತ್ತಿದೆ ಅಲ್ವಾ? ಹ್ಯಾಡ್ ಆಗ್ಬೇಕು. ಸೊ ಇಲ್ಲಿ ಹ್ಯಾಡ್ ಬೀನ್ ಇದೆ, ಇಲ್ಲೇನಿದೆ ಹ್ಯಾಡ್ ಟ್ರೈಡ್ ಇದೆ, ತಪ್ಪು. ಇಲ್ಲೇನಿದೆ ಐ ಹ್ಯಾಡ್ ಬೀನ್ ಟ್ರೈಯಿಂಗ್ ಅಂತ ಇರಬೇಕು. ಸೊ ದಿಸ್ ಈಸ್ ದ ರೈಟ್ ಆನ್ಸರ್, ಆಪ್ಷನ್ 2. ದಿಸ್ ಈಸ್ ರಾಂಗ್. ಓಕೆ, ಆಪ್ಷನ್ 2 ಟ್ರೈಯಿಂಗ್ ಟು ರೀಚ್. ನೋಡಿ ಇಲ್ಲೇನಿದೆ ರೀಚ್ ಯು ಅಂದ್ರೆ ನಾನು, ಅದನ್ನ ಇಲ್ಲಿ ಪಾಸ್ಟ್ ನಾನು ಇಂಡೈರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಮೀ ಅಂತ ಹೇಳ್ಬೇಕು. ಮೀ ಇದೆಯಾ? ಇದೆ. ಸೊ ದಿಸ್ ಆರ್ ವೆರಿ ಕೀ ವರ್ಡ್ಸ್ ಗಳು ಸ್ನೇಹಿತರೆ. ನಾವು ಪ್ಯಾಸಿವ್ ವಾಯ್ಸ್, ಆಕ್ಟಿವ್ ವಾಯ್ಸ್ ಆಗಲಿ, ಇಂಡೈರೆಕ್ಟ್ ಸ್ಪೀಚ್ ಆಗಲಿ, ಇದೆಲ್ಲ ನಾವು ಕ್ಲೀನ್ ಆಗಿ ನೋಡ್ಕೋಬೇಕಾಗುತ್ತೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ, ಫಿಲ್ ಇನ್ ದ ಬ್ಲಾಂಕ್ಸ್. ದ ಮ್ಯಾನೇಜರ್ ಕಂಗ್ರಾಚುಲೇಟೆಡ್ ದ ಟೀಮ್ ಡ್ಯಾಶ್ ಕಂಪ್ಲೀಟಿಂಗ್ ದ ಪ್ರಾಜೆಕ್ಟ್ ಅಹೆಡ್ ಆಫ್ ಶೆಡ್ಯೂಲ್ ಡಿಸ್ಪೈಟ್ ಸೆವರಲ್ ಅನ್ಫೋರ್ಸನ್ ಚಾಲೆಂಜಸ್. ಇಲ್ಲಿ ಕಂಪ್ಲೀಟಿಂಗ್ ದ, ಇಲ್ಲಿ ಏನಾದ್ರೆ ಕಂಗ್ರಾಚುಲೇಟ್ ಮಾಡ್ತಾ ಇರೋದು, ಕಂಗ್ರಾಚುಲೇಷನ್ ಕಂಪ್ಲೀಟ್ ಆಗಿರೋದು. ಅದಕ್ಕೆ ಎಲ್ಲೇನ್ ಬರಬೇಕು? ಫಾರ್ ಬರಬೇಕು, ಆನ್ ಬರಬಾರ್ದು. ತುಂಬಾ ಜನ ಆನ್ ಅಂತ ಹಾಕ್ತಿರ, ತಪ್ಪು. ಫಾರ್ ಬರಬೇಕು ಸ್ನೇಹಿತರೆ. ಫಾರ್ ಕಂಪ್ಲೀಟಿಂಗ್ ದ ಪ್ರಾಜೆಕ್ಟ್, ಕಂಗ್ರಾಚುಲೇಟ್ ಮಾಡ್ತಾ ಇರೋದು. ಆನ್ ಕಂಪ್ಲೀಟಿಂಗ್ ದ ಪ್ರಾಜೆಕ್ಟ್ ಅಂದ್ರೆ ನೆಕ್ಸ್ಟ್ ದೇರ್ ವಿಲ್ ಬಿ ಅದರ್ ಆಕ್ಷನ್ಸ್ ಅಂತ. ಆದ್ರೆ ಇಲ್ಲಿ ಕಂಗ್ರಾಚುಲೇಟ್ ಮಾಡ್ತಾ ಇರೋದು, ನಿನಗೆ ಹೊಗಳುತ್ತಾ ಇರೋದು. ಸೊ ಫಾರ್ ಕಂಪ್ಲೀಟಿಂಗ್ ಬರಬೇಕು. ನೆಕ್ಸ್ಟ್ ಹೋಗೋಣ ಬನ್ನಿ. ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಇದು ಅಷ್ಟೇ ಅದೇ ತರ. ಶಿ ರಿಫ್ರೈಮ್ಡ್ ಡ್ಯಾಶ್ ಕಮೆಂಟಿಂಗ್. ಓಕೆ, ಅವಳು ಅದನ್ನ ರಿಫ್ರೈಮ್ಡ್ ಅಂದ್ರೆ ಅದರಿಂದ ದೂರ ಉಳಿಯೋದು, ಅವಾಯ್ಡ್ ಮಾಡೋದು. ಯಾವುದಕ್ಕೆ? ಆಫ್ ಕಮೆಂಟಿಂಗ್ ಆನ್ ದ ಆನ್ ಗೋಯಿಂಗ್ ಡಿಸ್ಪ್ಯೂಟ್ಸ್. ಓಕೆ, ಆನ್ ದ ಆನ್ ಗೋಯಿಂಗ್ ಡಿಸ್ಪ್ಯೂಟ್ಸ್. ಓಕೆ, ಪ್ರಿಪೋಸಿಷನ್ಸ್ ಇದು ಆಫ್ ಎಲ್ಲಿ ಯೂಸ್ ಮಾಡಬೇಕು, ಆನ್ ಯಾವಾಗ ಯೂಸ್ ಮಾಡಬೇಕು, ಅಟ್ ಯಾವಾಗ ಯೂಸ್ ಮಾಡಬೇಕು, ಇವೆಲ್ಲ ಮಾಡಿದೀವಿ ಗ್ರಾಮರ್ ಅಲ್ಲಿ, ನೋಡ್ಕೊಳ್ಳಿ ಸ್ನೇಹಿತರೆ. ಅಂಡ್ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಕರೆಕ್ಟ್ ವರ್ಬ್ ಹಾಕ್ಬೇಕು. ಇಫ್ ಐ ಡ್ಯಾಶ್ ಯು, ಐ ಡ್ಯಾಶ್ ರೀಕನ್ಸಿಡರ್ ದ ಪ್ರಪೋಸಲ್. ನೋಡಿ, ರೀಕನ್ಸಿಡರ್ ದ ಪ್ರಪೋಸಲ್ ಕೇರ್ಫುಲಿ ಬಿಫೋರ್ ಮೇಕಿಂಗ್ ಎನಿ ಕಮಿಟ್ಮೆಂಟ್. ಓಕೆ, ಅಂದ್ರೆ ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡ್ತಾರೆ. ಇಫ್ ಐ ವಾಸ್ ಯು, ನೋಡಿ ಪಾಸ್ಟ್ ಅಲ್ಲಿ ಫ್ಯೂಚರ್ ವುಡ್ ಅಂತ ಬರಬೇಕು. ಇಲ್ಲಿ ವಿಲ್ ಇದೆ, ಆಗಲ್ಲ. ಇದು ಸಿಂಗ್ಯುಲರ್ ಐ ಆಗಿದ್ರೆ ವರ್ಬ್ ಬರಲ್ಲ. ಇದೆರಡು ಗಾನು ಐದರ್ ಇದು ಬರಬೇಕು, ಇದು ಬರಬೇಕು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೀನಿ. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ಅಬ್ಜೆಕ್ಟಿವ್. ಅಬ್ಜೆಕ್ಟಿವ್ ಹಾಕ್ಬೇಕು, ಕ್ರಿಯಾ ವಿಶೇಷಣ. ಓಕೆ, ದ ಹಾರ್ಡರ್ ಹಿ ಟ್ರೈಡ್ ದ ಮೋರ್ ಹಿ ಸೀಮ್ ಟು ಬಿ ಸಕ್ಸೀಡ್ ವಿಚ್ ಮೇಡ್ ದ ಟಾಸ್ಕ್ ಫೀಲ್ ಈವನ್ ಈಸಿಯರ್. ನೋಡ್ ತಕ್ಷಣ ಹೇಳಬಹುದು, ದ ಹಾರ್ಡರ್ ಹಿ ಟ್ರೈಡ್ ದ ಮೋರ್ ಹಿ ಸೀಮ್ ಟು ಸಕ್ಸೀಡ್ ಅಂತ. ಓಕೆ, ಯಾಕಂದ್ರೆ ಕಷ್ಟ ಪಡೋದ್ರಿಂದ ಸಕ್ಸೀಡ್ ಆಗೋದು ಈಸಿ ಅಂತ. ಓರ್ಸ್ ಅಂತ ಬರಲ್ಲ, ಅಂದ್ರೆ ಏನೋ ನೆಗೆಟಿವ್ ಅಲ್ಲ, ಇದು ಪಾಸಿಟಿವ್ ಬಗ್ಗೆ ಮಾತಾಡ್ತಾ ಇರೋದು. ಓಕೆ, ಅರ್ಥ ಆಗ್ತಿಲ್ಲ? ದ ಹಾರ್ಡರ್ ಹಿ ಟ್ರೈಡ್ ದ ಮೋರ್ he seemed to be succeed which made the task feel even easier. ಈಸಿ ಆಗುತ್ತೆ ಇನ್ನು ಟಾಸ್ಕ್ ಅಂತ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ, ಐಡೆಂಟಿಫೈ ದ ಕರೆಕ್ಟ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಬಗ್ಗೆ ಹೇಳಿದೆ. ಸಿಂಪಲ್ ಟೆನ್ಸ್, ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಓಕೆ, ದ ಟ್ರೈನ್ ವಿಲ್, ನೋಡಿ ಫ್ಯೂಚರ್. ಇಲ್ಲಿ ಗೋಯಿಂಗ್ ING ಬರ್ಬೇಕು. ಸಿಂಪಲ್ ಟೆನ್ಸ್ ಕೇಳೋದು ಕಂಟಿನ್ಯೂಸ್ ಅಲ್ಲ. ಜೀರಂಡ್ ಬೇಕಾಗಿಲ್ಲ, ಇದು ಜೀರಂಡ್ ಇದೆ, ಬೇಕಾಗಿಲ್ಲ. ಸೊ ಆಪ್ಷನ್ 2 ನೋಡಿದ್ರೆ ಎಷ್ಟು ಈಸಿ ಕೊಟ್ಟಿದ್ದಾನೆ ಆಪ್ಷನ್ಸ್ ನಿಮಗೆ. ದ ಟ್ರೈನ್ ಲೀವ್ಸ್ ಅಟ್ 8:30 AM ಟುಮಾರೋ. ಸಿಂಪಲ್ ಟೆನ್ಸ್ ಕೇಳಿರೋದು, ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಫ್ಯೂಚರು ಅಲ್ಲ. ಓಕೆ, ನೆಕ್ಸ್ಟ್ ಬರ್ತೀನಿ. ವೆನ್ ವಿ ವರ್ ಕಿಡ್ಸ್ ವಿ ಯೂಸ್ ಟು ಸ್ವಿಮ್ ಇನ್ ದ ವಿಲೇಜ್ ಲೇಕ್ ಎವ್ರಿ ಸಮ್ಮರ್. ಓಕೆ, ಇದು ಯಾವ ರೀತಿಯಾದ ಟೆನ್ಸ್ ಸೆಂಟೆನ್ಸ್ ಅಂತ? ಪಾಸ್ಟ್ ಪರ್ಫೆಕ್ಟಾ? ಕಂಟಿನ್ಯೂಸ್ ಇಲ್ಲ, ಜೀರಂಡ್ ಇಲ್ಲ, ಇಲ್ಲಿ ಕಂಟಿನ್ಯೂಸ್ ಇಲ್ಲ.
ಪಾಸ್ಟ್ ಪರ್ಫೆಕ್ಟ್ ಇರೋ ಸಿಂಪಲ್ ಪಾಸ್ಟ್ ಪರ್ಫೆಕ್ಟ್ಗೆ ಹ್ಯಾಡ್ ಅಂತ ಬರುತ್ತೆ. ನಾನು ನಿಮ್ಗೆ ಹೇಳಿದ್ದೀನಿ ಪದೇ ಪದೇ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ನಮ್ ಗ್ರಾಮರ್ ನೋಡಿದ್ರೆ ಗೊತ್ತಿರುತ್ತೆ. ಸೊ ಇದು ಸಿಂಪಲ್ ಕ್ವಶನ್ ಆಗಿತ್ತು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, ಯಾಕಂದ್ರೆ ಪಾಸ್ಟ್ ಯಾವುದು? ವಿ ಯೂಸ್ಡ್. ಓಕೆ, ವಿ ಯೂಸ್ ಟು ಅಂತ ಇದೆ. ಫೈನ್. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್. ಆಪ್ಟೋಮಾಲಜಿಸ್ಟ್. ಆಪ್ಟೋ ಅಂದ್ರೆ ಕಣ್ಣು, ವಿಷನ್. ಆಪ್ಷನ್ 3 ಇದಕ್ಕೆ. ಗೈನೋಕಾಲಜಿಸ್ಟ್ ಅಂದ್ರೇನು? ಸ್ತ್ರೀ ರೋಗ ತಜ್ಞೆ. ಸ್ತ್ರೀ ರೋಗ ಅಂದ್ರೆ ಫೀಮೇಲ್ ರಿಪ್ರೊಡಕ್ಟಿವ್ ಸೆಕ್ಷುಯಲ್ ಆರ್ಗನ್ಸ್ ಬಗ್ಗೆ. ಓಕೆ. ಅಂಡ್ ಇಲ್ಲಿ ಅಬ್ಸ್ಟ್ರಿಷಿಯನ್ ಅಂದ್ರೆ ಪ್ರಸೂತಿ ತಜ್ಞೆ, ಅಂದ್ರೆ ಮದರ್ ಡೆಲಿವರಿ ಮಾಡೋದು. ತುಂಬಾ ಜನ ಇಲ್ಲಿ ಗೈನೋಕಾಲಜಿಸ್ಟ್ ಅಂದ್ರೆ ಮದರ್ ಡೆಲಿವರಿ ಬೇಬೀಸ್ ಅಂತ ಹಾಕ್ಬಿಡ್ತೀರಾ, ತಪ್ಪಾಗುತ್ತೆ. ಗೈನೋಕಾಲಜಿಸ್ಟ್ ಅಂದ್ರೆ ಸ್ತ್ರೀ ರೋಗ ತಜ್ಞೆ. ಅಬ್ಸ್ಟ್ರಿಷಿಯನ್ಸ್ ಅಂದ್ರೆ ಪ್ರಸೂತಿ ತಜ್ಞೆ, ಪ್ರಸೂತಿ. ಓಕೆ. ಸೊ ಇಲ್ಲಿ ಯಾವ್ದು ಕರೆಕ್ಟು? ಎಗೆ 3, ಬಿಗೆ 1, ಸಿಗೆ 4. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಜಂಬಲ್ಡ್ ವರ್ಡ್ಸ್ ಇದೆ. ಜಂಬಲ್ ಅಂದ್ರೆ ABCD PQ ಅಂತಲ್ಲ, ಆ ತರ ಇದು ಈಸಿ ಇದೆ. ದ ಕಮಿಟಿ ವಾಸ್ ಆಸ್ ಟು ಸಬ್ಮಿಟ್ ದ ರಿಪೋರ್ಟ್ ಬೈ ಫ್ರೈಡೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅನಿಲ್. ಅನಿಲ್ಗೆ ಸಿನೋನಿಮ್ ಈಕ್ವಲ್ ಪದ ಅಂದ್ರೆ ಹದಗೊಳಿಸೋದು, ಗಟ್ಟಿ ಮಾಡೋದು ಅಂತ. ಟೆಂಪರ್ ಅಂದ್ರೂ ಕೂಡ ಹದವಾಗಿ ಮಾಡೋದು ಅಂತ. ಆಪ್ಷನ್ 1. ಇಲ್ಲಿ ಕರೆಕ್ಟ್ ಮೀನಿಂಗ್ ಆಫ್ ದ ಗಿವನ್ ಐಡಿಯೋಮ್ ಅಂಡ್ ಫ್ರೇಸಸ್ ಒಳ ಅರ್ಥ ಹೇಳ್ಬೇಕು. ಟ್ರಮ್ಡ್ ಅಪ್ ಅಂತಿದೆ. ಟ್ರಮ್ಡ್ ಅಪ್ ಅಂದ್ರೆ ನಿನ್ನ ಸಿಕ್ಸ್ ಹಾಕೋದು, ಫ್ಯಾಬ್ರಿಕೇಟ್ ಮಾಡೋದು ಅಂತ. ಇಲ್ಲಿ ಆಪ್ಷನ್ 3 ಅಂದ್ರೆ ಸಿಕ್ಸ್ ಹಾಕೋದು ನಿನ್ನ ಆ ಒಂದು ಸುಳಿಯೋ ಒಳಗೆ. ಫ್ಯಾಬ್ರಿಕೇಟೆಡ್ ಇದೆ ರೈಟ್ ಆನ್ಸರ್. ಇದು ಅಷ್ಟೇ ಒಳಗ ನುಡಿಗಟ್ಟು ಐಡಿಯೋಮ್ ಅಂಡ್ ಫ್ರೇಸಸ್. ಫಾಲಿಂಗ್ ಫೋಲ್ ಆಫ್ ಅಂತಿದೆ. ಅಂದ್ರೆ ಕ್ವಾರಲ್ ಅಂದ್ರೆ ಜಗಳ, ಮನಸ್ತಾಪ ಅನ್ನೋ ರೀತಿ ಬರುತ್ತೆ. ಕ್ವಾರಲಿಂಗ್ ವಿತ್ ಅಂತಿದೆಯಲ್ಲ, ದಿಸ್ ಇಸ್ ರೈಟ್ ಆನ್ಸರ್. ಶಿ ಗೇವ್ ಮಿ ಎ ಗುಡ್ ಪೀಸ್ ಆಫ್ ಡ್ಯಾಶ್ ಬಿಫೋರ್ ದ ಎಕ್ಸಾಮ್. ಅಡ್ವೈಸ್. ನೋಡಿ ತುಂಬಾ ಜನ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋತೀರಾ. VIC ನ VIS. VIC ಇಸ್ ದ ರೈಟ್ ಆನ್ಸರ್. ಯಾವಾಗ್ಲೂ ಒಂದು ಅಡ್ವೈಸ್ ಕೊಡೋದು VIC ಬರುತ್ತೆ. ಅಡ್ವೈಸ್ ಬೇರೆ. ಇದನ್ನ ಯಾವಾಗ ಯೂಸ್ ಮಾಡ್ತೀರಾ ಹೇಳ್ತೀರಾ ಸ್ನೇಹಿತರೆ? ಪಟಾಪಟ ಅಂತ ಹೇಳಿ ನೋಡೋಣ. ADVIC ಯಾವಾಗ ಯೂಸ್ ಮಾಡ್ತೀವಿ ಹೇಳ್ತೀರಾ? ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ADVIC ನಾವು ಒಂದು ಆಕ್ಷನ್ ಅಂದ್ರೆ, ಈಗ ಐ ವುಡ್ ಅಡ್ವೈಸ್ ಯು ಟು ವೇಟ್ ಅಂತೀವಿ. ಅದು ಇಲ್ಲಿ ರೆಫರ್ ಟು ಗೈಡೆನ್ಸ್. ಒಂದು ಗೈಡೆನ್ಸ್ ಕೊಡೋದು ಅಂದಾಗ ADVIC ಅಂತ ನಾವು ಯೂಸ್ ಮಾಡ್ತೀವಿ. ಓಕೆ. ನೆಕ್ಸ್ಟ್, ದ ಸ್ಕೂಲ್ ಬೋರ್ಡ್ ಫೈನಲಿ ಅಕ್ಸೀಡೆಡ್. ನೋಡಿ, ಅಕ್ಸೆಪ್ಟೆಡ್ ಅಂದ್ರೆ ಸ್ವೀಕರಿಸೋದು. ಇಲ್ಲಿ ಅಕ್ಸೀಡೆಡ್ ಅಂತ ಏನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಒಪ್ಕೊಳ್ಳೋದು. ದ ಸ್ಕೂಲ್ ಬೋರ್ಡ್ ಫೈನಲಿ ಒಪ್ಕೊಳ್ಳೋದು. ಡಿಮ್ಯಾಂಡ್ ಆಫ್ ಪೇರೆಂಟ್ಸ್, ಒಪ್ಪಿಕೊಳ್ಳೋದು ಅಂತ. ಒಪ್ಪಿಕೊಳ್ಳು. ಇದು ಸ್ವೀಕರಿಸು. ಸೊ ಯಾವ್ದು ಕರೆಕ್ಟು? ಒಪ್ಪಿಕೊಳ್ಳು ಇಸ್ ದ ರೈಟ್ ಆನ್ಸರ್ ತಾನೆ. ಸೊ ಆಪ್ಷನ್ 4. ಓನ್ಲಿ ವಿರಾಟ್ ಕೊಹ್ಲಿ ಸಕ್ಸೀಡೆಡ್ ಇನ್ ದ ಸ್ಕೋರಿಂಗ್ ಎ ಸೆಂಚುರಿ. ಏನಿದೆ? ಅಡ್ವರ್ಬ್ ಬೆಳಬೇಕು, ಕ್ರಿಯಾ ವಿಶೇಷಣ. ಇದು ಅಡ್ಜೆಕ್ಟಿವ್ ಅಲ್ಲ, ಇದು ಕ್ರಿಯಾ ವಿಶೇಷಣ ಆಗಿರೋದ್ರಿಂದ ಓನ್ಲಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಸ್ಕೋರ್ ಮಾಡೋದಿದೆಯಲ್ಲ, ಅದು ಓನ್ಲಿ ಅಂತ ಯೂಸ್ ಮಾಡ್ತಾರೆ, ಬೇರೆ ಯಾರಿಗೂ ಅಲ್ಲ ಅಂತ. ಇದು ಓನ್ಲಿ ಅನ್ನೋದು ವಿಶೇಷಣ. ಸೊ ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅಡ್ಜೆಕ್ಟಿವ್. ನೋನ್ಗೆ ಯೂಸ್ ಮಾಡ್ತೀವಿ ಇದನ್ನ. ನೋನ್ ಹಿಂದೆ ಯೂಸ್ ಮಾಡ್ತೀವಿ. ಓಕೆ. ನೋನ್ ಪ್ರೊನೌನ್ ಇಂದ. ಐಡೆಂಟಿಫೈ ದ ಅಡ್ಜೆಕ್ಟಿವ್. ಶಿ ಓರ್ ಎ ರೆಡ್ ಡ್ರೆಸ್ ಟು ದ ಪಾರ್ಟಿ. ಅಂದ್ರೆ ಡ್ರೆಸ್ ಯಾವ ತರ ಡ್ರೆಸ್? ಕಲರು, ರೆಡ್ ಕಲರು, ಬ್ಲಾಕ್ ಕಲರು. ಸೊ ರೆಡ್ ಇಸ್ ದ ಅಡ್ಜೆಕ್ಟಿವ್. ಡ್ರೆಸ್ ಅಂತಕ್ಕಂಥದ್ದು ನಾಮಪದ. ನೆಕ್ಸ್ಟ್, ಅಪ್ರೂವ್ ಅಂತಕ್ಕಂಥದ್ದೇನೋ ಇದ ರೈಟ್ ಪೇರ್ ಆಫ್ ಆಂಟೋನಿಮ್ಸ್. ವಿರುದ್ಧ ಪದ ಹಾಕ್ಬೇಕು. ನೋವಾಯ್ಸ್ ಅಂದ್ರೆ ಇನ್ಎಕ್ಸ್ಪೀರಿಯನ್ಸ್ಡ್ ಅಂತ. ಇನ್ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ಅವನಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅರ್ಥ. ಓಕೆ. ಸೊ ಇಲ್ಲಿ ಅಪ್ರೂವ್ಗೆ ಡಿಸ್ಅಪ್ರೂವ್ ಇದೆ. ಅಮೆಚ್ಯೂರ್ ಅಂದ್ರೆ ಅವನಿಗೆ ಸ್ಕಿಲ್ ಇದೆ ಅಂತ ಅರ್ಥ. ಸೊ ಆಪ್ಷನ್ 2. ಇದಕ್ಕೇನಪ್ಪ ಅಪೋಸಿಟ್ ಅಂದ್ರೆ ಅಮೆಚ್ಯೂರ್. ಇದಕ್ಕೇನ ಸರ್? ಡಿಸ್ಅಪ್ರೂವ್. ಸೊ ಆಪ್ಷನ್ 2. ನೆಕ್ಸ್ಟ್ ಹೋಗೋಣ ಬನ್ನಿ. ಓಕೆ. ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾನೆ. ಪ್ಯಾಸೇಜ್ ರಿಲೇಟೆಡ್ 3 ಕ್ವಶನ್ ಇದೆ. ನಾನು ನಿಮ್ಗೆ ಮೊದಲೇ ಹೇಳ್ತೀನಿ, ಇದನ್ನ ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ತೀನಿ ಸ್ನೇಹಿತರೆ. ಮೆಲನೋಹಾಲಿಕ್ ಅಂತಕ್ಕಂಥದ್ದು ಏನಿದೆ, ಇದು ನಿಮಗೆ ಅಡ್ಜೆಕ್ಟಿವ್, ಅಡ್ವರ್ಬ, ನೌನ ಅಂತ ಕೇಳೋದಾದ್ರೆ ಇಟ್ ಈಸ್ ಎ ಅಡ್ಜೆಕ್ಟಿವ್. ಅಡ್ವರ್ಬ, ನೌನ ಅಂತ ಕೇಳೋದಾದ್ರೆ ಎಲ್ಲಿದೆ ಇದು? ಯೆಟ್ ಅಮಿಡ್ಸ್ ದಿಸ್ ಮೆಲನೋಹಾಲಿಕ್ ಡಿಕೆ. ಓಕೆ. ಕ್ರಿಯೆ ಅಂದ್ರೆ ಅಡ್ವರ್ಬ್. ಓಕೆ. ಇದೊಂದು ಅಡ್ವರ್ಬ್ ಆಗುತ್ತೆ. ಅಡ್ಜೆಕ್ಟಿವ್, ಅಡ್ವರ್ಬ ಕನ್ಫ್ಯೂಸ್ ಆಯ್ತಲ್ಲ ಇದು. ಮೆಲನೋಹಾಲಿಕ್ ಇಸ್ ಎ ಪ್ಯಾಸೇಜ್ ಅಲ್ಲಿ ಇದು ಏನ್ ಮೀನಿಂಗ್ ಕೊಡುತ್ತೆ ಅಂತ ಹೇಳ್ಬೇಕು. ನಿಮ್ ಮೀನಿಂಗ್ ಅಲ್ಲ, ಪ್ಯಾಸೇಜ್ ಒಳಗೆ ಮೆಲನೋಹಾಲಿಕ್ ಡಿಕೆ ಅಂತ ಇರೋದು. ಓಕೆ ಓಕೆ ಓಕೆ. ಡಿಕೆ ಅಂದ್ರೆ ಅಲ್ಲಿ ಏನ್ ಹೇಳ್ತಾ ಇದೆ ಇಲ್ಲಿ ಈ ಪ್ಯಾಸೇಜ್ ಅಲ್ಲಿ? ಇದೊಂದು ಪ್ಯಾಸೇಜ್ ಯಾವ್ದ್ರ ಬಗ್ಗೆ ಇದೆ ಅಂತ ಸುಮ್ಮನೆ ಒಂದ್ ಲೈನ್ ಅಲ್ಲಿ ಹೇಳ್ಬಿಡ್ತೀನಿ ಸ್ನೇಹಿತರೆ. ಈ ಪ್ಯಾಸೇಜ್ ಏನಿದೆ, ದಿಸ್ ಪ್ಯಾಸೇಜ್ ಇಸ್ ಟೆಲ್ಲಿಂಗ್ ಅಬೌಟ್ ಒಂದು ಓಲ್ಡ್ ಬಿಲ್ಡಿಂಗ್ ಇದೆ, ಹಳೆ ಕಾಲದ ಬಿಲ್ಡಿಂಗು, ಅಥವಾ ಒಂದು ಇದಿದೆ, ಏನೋ
ಅಲ್ಲಿ ಯಾರು ಇಲ್ಲ, ಅಲ್ಲೊಂಥರ ಸೌಂಡ್ ಬರುತ್ತೆ. ಸೊ ಈ ತರದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಮೆಲೋಹಾಲಿಕ್ ಅಂತಕ್ಕಂಥದ್ದು ನಾವು ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಅಬ್ಜೆಕ್ಟಿವ್ ಅಂತ ಯೂಸ್ ಮಾಡ್ತೀವಿ, ಅಡ್ವರ್ಬಲ್ ಯೂಸ್ ಮಾಡಲ್ಲ. ಓಕೆ, ಸೊ ಅಬ್ಜೆಕ್ಟಿವ್ ಆಗಿ ಯೂಸ್ ಮಾಡ್ತೀವಿ. ಅಂಡ್ ಇಲ್ಲಿ ಸಿನೋನಿಮ್ ಅಬಾಂಡೆಡ್ ಅಂತಿದೆ. ಅಬಾಂಡೆಡ್ ಅಂತಕ್ಕಂಥದ್ದು ಹಳೇದು, ಕಳೆದೋಗಿದೆ ಅನ್ನೋ ರೀತಿ, ಅಂದ್ರೆ ಡೆಸರ್ಟೆಡ್ ಅಂತಕ್ಕಂಥದ್ದು, ಬೇಡದೇ ಇರೋದು ಅನ್ನೋ ರೀತಿ. ಓಕೆ, ನೆಕ್ಸ್ಟ್ ಇಲ್ಲಿ ದ ಹೌಸ್ ಮೌಂಟ್ ಇಟ್ಸ್ ಫರ್ಗಟನ್ ಇನ್ಹ್ಯಾಬಿಟೆಂಟ್ಸ್ ಅಂತಿದೆ. ಇದು ಪ್ಯಾಸೇಜ್ ಸಂಬಂಧಪಟ್ಟಂತಾನೆ. ಇಲ್ಲಿ ನೋಡಿ ಇದೇನಿದೆ ಅಂದ್ರೆ ಈ ಪ್ಯಾಸೇಜ್ ಅಲ್ಲಿ ಈ ಒಂದು ಲೈನು ಯಾವ ಒಂದು ಅಲಂಕಾರ ಕೊಡುತ್ತೆ ಅಂತ ಕೇಳೋದು, ಫಿಗರ್ ಆಫ್ ಸ್ಪೀಚ್ ಕೇಳಿದ್ದಾರೆ. ಇಲ್ಲಿ ನೀವು ಅದನ್ನು ಓದೋದು ಬೇಕಾಗಿಲ್ಲ, ಇಲ್ಲೇ ನೋಡಬಹುದು. ಹೌಸ್ ಮೌಂಟ್ ಇಟ್ಸ್ ಫರ್ಗಟನ್ ಇನ್ಹ್ಯಾಬಿಟೆಂಟ್ಸ್ ಅಂದ್ರೆ ಪರ್ಸೋನಿಫಿಕೇಶನ್, ಅಂದ್ರೆ ಮನೇನ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ ಜೀವವಿರೋ ಮಾನವನಿಗೆ ರೀತಿ ಕಂಪೇರ್ ಮಾಡಿ ಹೇಳ್ತಾ ಇದೀವಿ. ಸೊ ಹಂಗಾಗಿ ಪರ್ಸೋನಿಫಿಕೇಶನ್ ಫಿಗರ್ ಆಫ್ ಸ್ಪೀಚ್ ಬರುತ್ತೆ. ಓಕೆ, ಇಲ್ಲಿ ಮಿಕ್ಸ್ ಕೊಟ್ಟಿದ್ದಾನೆ ಕ್ವಶನ್ ಪೇಪರ್ ಅಲ್ಲಿ. ಇನ್ನೊಂದಷ್ಟು ಇಂಗ್ಲಿಷ್ ಮುಂದೆ ನೋಡೋಣ. ಈ ಕನ್ನಡ ಬಂದ್ರೆ ಕನ್ನಡ ನೋಡ್ಕೊಳ್ಳೋಣ ಸ್ನೇಹಿತರೆ. ಓಕೆ, ಸರಿಯಾದ ಲೇಖನ ಚಿಹ್ನೆ ಹಾಕ್ಬೇಕು. ಈಗೇನ್ ಇಲ್ಲಿ ಸರಿಯಾದ ಲೇಖನ ಚಿಹ್ನೆಗೆ ನೋಡಿ, ಹುಂಚಿ ಮರದಲ್ಲಿ ದೆವ್ವಗಳು ಇರುತ್ತಾವಂತೆ, ಇದರಲ್ಲಿ ದೆವ್ವ ವಾಸ ಮಾಡುತ್ತಿತ್ತಂತೆ, ಅದಕ್ಕೆ ಕಡಿದು ಬಿಟ್ರು ಸಾಹುಕಾರರು. ಓಕೆ, ಹುಂಚಿ ಮರ ಅಂದ್ರೆ ಹುಣಸೆ ಮರದಲ್ಲಿ ದೆವ್ವಗಳು ಇರುತ್ತಾವಂತೆ. ಓಕೆ, ಇನ್ವರ್ಟೆಡ್ ಕಾಮರ್ಸ್ ಇರಬೇಕು, ಇಲ್ಲಿದೆ. ಓಕೆ, ಡಬಲ್ ಇನ್ವರ್ಟೆಡ್ ಇರಬೇಕು, ಇಲ್ಲಿದೆ. ಸೊ ದಿಸ್ ಆಲ್ ಆನ್ ಕೇಸು. ಮತ್ತೆ ದೆವ್ವಗಳು ಇರುತ್ತಾವಂತೆ, ಇದರಲ್ಲಿ ದೆವ್ವ ವಾಸ ಮಾಡ್ತಿತ್ತಂತೆ, ಅದಕ್ಕೆ ಕಡಿದು ಬಿಟ್ರು ಸಾಹುಕಾರರು. ಓಕೆ, ಇದ್ರಲ್ಲಿ ನೋಡಿ ಇಲ್ಲಿ ಕಾಮ ಇದೆ, ಇಲ್ಲಿ ಫುಲ್ ಸ್ಟಾಪ್ ಇದೆ. ಯಾಕೆ ಕರೆಕ್ಟ್ ಆಗಾರೆ 3-4 ಇದ್ರಲ್ಲಿ ದೆವ್ವ ವಾಸ ಮಾಡ್ತಿತ್ತಂತೆ, ಅದಕ್ಕೆ ಕಡಿದು ಬಿಟ್ರು. ಸೊ ಫುಲ್ ಸ್ಟಾಪ್ ಹಾಕಿ ಆಮೇಲೆ ಕಾಮ ಹಾಕ್ಬೇಕು ಅಲ್ವಾ ಸರ್? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಓಕೆ, ವಿಷಾದ, ದುಃಖ ಭಾವನೆಗಳನ್ನು ಭಾವಸೂಚಕ ಚಿಹ್ನೆ ಯೂಸ್ ಮಾಡ್ತೀವಿ. ಓಕೆ, ಹೇಗಿದ್ರಿ ಒಬ್ಬರು ಹೇಳಿದ್ರೆ ಮತ್ತೆ ಯಥಾವತ್ತಾಗಿ ಬರೆಯುವ ಚಿಹ್ನೆ ಏನ ಮಾಡ್ತೀವಿ ನಾವು, ಡಬಲ್ ಇನ್ವರ್ಟೆಡ್ ಕಾಮಗಳನ್ನು ಯೂಸ್ ಮಾಡ್ತೀವಿ. ವೇಷಣ ಚಿಹ್ನೆ ಅಂತ ಕರಿತೀವಲ್ಲ, ಉದ್ಧರಣ ಚಿಹ್ನೆ ಅಂತ ಕರಿತೀವಿ. ಓಕೆ, ಸೊ ಬಿಗೆ 4, ಎಗೆ 3, ಬಿಗೆ 4 ಎಲ್ಲಿದೆ ಸರ್? ಆಪ್ಷನ್ 1. ಸಿ ಏನೋ ಪಾರಿಭಾಷಿಕ ಪದಗಳನ್ನು ಅಂದ್ರೆ ಅನ್ಯ ಭಾಷಾ ಪದಗಳನ್ನ ಮಾಡ್ಬೇಕಾದ್ರೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಒಂದು ಪದಕ್ಕೆ ಸಮಾನಾರ್ಥ ಕೇಳಬೇಕಾದ್ರೆ ಬ್ರಾಕೆಟ್ ನ ಯೂಸ್ ಮಾಡ್ತೀವಿ. ಸೊ ಹಾಗಾದ್ರೆ ಏನಾಗುತ್ತೆ ಸರಿ? ಆಪ್ಷನ್ 3 ಸರಿ ಆಗುತ್ತೆ. ಆಪ್ಷನ್ 2 ಅಲ್ವಾ? ಎಸ್, ಕರೆಕ್ಟ್ ತಾನೆ ಸ್ನೇಹಿತರೆ? ಓಕೆ, shall we move to next question? ಏಕೈಕ ಸಂಧಿ ಪದ ಮತ್ತು ಸಂಧಿಗಳ ಸರಿಯಾದ ಹೊಂದಾಣಿಕೆ ಬರೀಬೇಕು. ಏಕ ಪ್ಲಸ್ ಏಕ ಗುಣಸಂಧಿನ ಅಂದ್ರೆ ಸರಿಯಾಗಿರೋದು ಯಾವುದು ಅಂತ ಹೇಳ್ಬೇಕು ಇಲ್ಲಿ. ಓಕೆ, ಏಕ ಪ್ಲಸ್ ಏಕ ಏನು ಯಾವ್ದು ಆಗುತ್ತೆ? ಇದು ವೃದ್ಧಿ ಸಂಧಿ ಆಗಿದೆ, ಗುಣಸಂಧಿ ಅಲ್ಲ. ಹೌದು, ಇದು ವೃದ್ಧಿ ಸಂಧಿ. ಏಕ ಪ್ಲಸ್ ಏಕ ಬರೋದು. ಓಕೆ, ನೆಕ್ಸ್ಟ್ ಗಿರೀಶ, ಗಿರಿ ಪ್ಲಸ್ ಈಶಾ ಅಂದ್ರೆ ಇದು ಸವರ್ಣ. ಅಗೇನ್ ಇದು ಜಣ್ಣಲ್ಲ ನೋಡಿ. ಇದೆಲ್ಲ ನಾವು ಗ್ರಾಮರ್ ವಿಡಿಯೋದಲ್ಲಿ ಸೇಮ್ ಇದನ್ನ ಯೂಸ್ ಮಾಡಿದೀವಿ. ಎಕ್ಸಾಂಪಲ್ ಕಳೆಯೋಣ. ಇದು ಷಣ್ಮುಖ, ಎಸ್. ಶಾ ಅನುನಾಸಿಕ, ಎಸ್ ಇದು ಕರೆಕ್ಟ್ ಇದೆ. ಮನುವಾದಿ, ಮನು ಪ್ಲಸ್ ಆದಿ ಅಂತ ಹೇಳ್ಬೋದಾ? ಸೊ ಇದು ಕೂಡ ತಪ್ಪು, ಎಣ್ ಸಂಧಿ ಬರುತ್ತೆ. ಇದು ಕೂಡ ಎಣ್ ಸಂಧಿ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಕರೆಕ್ಟ್. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಈಗ ಲೋಪಸಂಧಿ ಯಾವ್ದಿದೆ? ಕಾಡಿಗೆ ಇದೆ ಲೋಪಸಂಧಿ, ನೋಡಿದ ತಕ್ಷಣ ಹೇಳ್ಬೋದು ಅಲ್ವಾ ಸರ್? ಕಾಡಿಗೆ, ಕಾಡು ಪ್ಲಸ್ ಹೀಗೆ, ಕಾಡು ಪ್ಲಸ್ ಹೀಗೆ ಅಂತ ಬರೀಬೋದಾ? ಎಸ್ ಬರೀಬಹುದು. ನೆಕ್ಸ್ಟ್ ಆದೇಶ ಸಂಧಿ ಯಾವ್ದಿದೆ? ಆಗಮ ಸಂಧಿ ಯಾವ್ದಿದೆ ಹೇಳ್ತೀರಾ? ಸವರ್ಣ ದೀರ್ಘ ಸಂಧಿ ಈಸಿಯಾಗಿ ಹೇಳ್ಬೋದು. ಸುರಾಸುರ ನೋಡಿದ ತಕ್ಷಣ ಹೇಳ್ಬೋದು. ಎಸ್ ನೋಡಿ, 1-2 ಸಾಕು, ನೀವೆಲ್ಲ ತಿಳ್ಕೋಬೇಕು ಅಂತಿಲ್ಲ, ಒಂದೊಂದು ಈಸಿ ಇರುತ್ತೆ. ಎಕ್ಸಾಂಪಲ್ ನೋಡಿದ ತಕ್ಷಣ ಹೇಳ್ಬೋದು. ಹೇಗೆ 2 ಯಾವ್ದು ಎಲ್ಲಿದೆ? ಇಲ್ಲಿದೆ. ಡಿಗೆ 1 ಎಲ್ಲಿದೆ? ಇಲ್ಲಿದೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇಲ್ಲೂ ಇದೆ. ಓಕೆ, ಆಗಮ ನೋಡ್ಬೋಣ ಬನ್ನಿ. ಆಗಮ ಸಂಧಿ ಯಾವ ಕರೆಕ್ಟು? ಗುರುವನೊಬ್ಬ, ಗುರುವು ಪ್ಲಸ್ ಅಲ್ವಾ? ಗುರು ಪ್ಲಸ್ ಒಬ್ಬ ಅಂದ್ರೆ ಗುರು ಕೇಸ್, ಇದು ಆಗಮ ಸಂಧಿ ಆಗುತ್ತೆ. ಆದೇಶ ಸಂಧಿ ಅಡಿಗಲ್. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ಮತ್ತೊಂದು ಇದೆ ಅಂತ ಹೋಲಿಕೆ ವರ್ಣಿಸುವುದನ್ನು ಉಪಮಾಲಂಕನ ಅಂತೇವೆ. ಇಲ್ಲಿ ಹೋಲಿಕೆನೆ ಅಂತ ಕರಿತೀವಿ, ಉಪಮಾನ ಅಂತ ಕರಿತೀವಿ. ಸಿಂಪಲ್. ಹೋಲಿಕೆ ಯಾವ್ದನ್ನ ಮಾಡ್ತೀವಿ ಅದು ಉಪಮೇಯ, ಯಾವ್ದಕ್ ಮಾಡ್ತೀವಿ ಹೋಲಿಕೆಗೆ ಮಾಡ್ತೀವಲ್ಲ ಅದನ್ನ ಉಪಮಾನ ಅಂತೀವಿ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ದಾನ ಯಾವ ಜೋಡಿ ತಪ್ಪಾಗಿದೆ ಹೇಳ್ಬೇಕು. ನೆಗೆಟಿವ್ ಸ್ಟೇಟ್ಮೆಂಟ್. ದಾನ ಪ್ರತಿಗ್ರಹ ಇದು ಕರೆಕ್ಟ್ ಇದೆ. ಸ್ಥಾವರ ಜಂಗಮ ಇದು ಕರೆಕ್ಟ್ ಇದೆ. ಸದಾಚಾರ ದುರಾಚಾರ ಆಗುತ್ತೆ ಅಲ್ವಾ? ದುರಾಚಾರ ಇದು ತಪ್ಪಿದೆ. ಶಾಪ ತಾಪ ತಪ್ಪು. ಅಗೇನ್ ಸಿ ಮತ್ತೆ ಡಿ ಇಸ್ ದ ರೈಟ್ ಆನ್ಸರ್. ಯಾವ್ದು ತಪ್ಪಾಗಿದೆ ಹೇಳಬೇಕು. ಅವಲಂಬಿಗೆ ವಿರುದ್ಧ ಪದ
ಅನವಲಂಬಿ. ಎಲ್ಲಿದೆ ಅನವಲಂಬಿ? ಅನಾಲ, ಅನವಲಂಬಿ. ಓಕೆ, ನೆಕ್ಸ್ಟ್ ಕೈವಲ್ಯ, ನಿರ್ವಾಣ, ಶ್ರೇಯ, ಇದು ಸಮಾನಾರ್ಥಕ ಪದಗಳ ಗುಂಪು ಯಾವ್ದು ಸರಿ ಇದೆ ಅಂತ ಹೇಳಬೇಕು. ಕೈವಲ್ಯ, ನಿರ್ವಾಣ, ಶ್ರೇಯ, ಮೋಕ್ಷ ಇದೆಲ್ಲ ಸರಿ ಇದೆ. ಎ ಸರಿ ಇದೆ. ಎ ಜೊತೆ ಶೋಷಿತ ರಕ್ತ, ರುಧಿರ, ಕ್ಷತಜ. ಕ್ಷತಜ ಅಂದ್ರೂ ಕೂಡ ನಿಮಗೆ ರಕ್ತ ಸುರಿಯೋದು ಅಂತ ರೀತಿ ಬರುತ್ತೆ. ಸೊ ಇದು ಕರೆಕ್ಟ್ ಇದೆ. ಎ ಅಂಡ್ ಬಿ ಕರೆಕ್ಟ್ ಇದೆ ಆಕ್ಚುಲಿ. ಶಿರಾಶ್ರಯ, ಮಯ ಅಂದ್ರೆ ನಿಮಗೆ ಮಾಯ ಆಗೋದು, ಮಾಯಾ ಜಿಂಕೆ, ಕುದುರೆ ಅನ್ನೋ ರೀತಿ ಎಲ್ಲ ಬರುತ್ತೆ. ಸೊ ಇದು ತಪ್ಪಿದೆ. ದಿಸ್ ಇಸ್ ರಾಂಗ್ ಅಂಡ್ ದಿಸ್ ಇಸ್ ರಾಂಗ್. ಯಾಕಂದ್ರೆ ಇಲ್ಲಿ ನಮ್ಮ 3 ಆಪ್ಷನ್ಸ್ ಇಲ್ಲ, ಇರೋದೇ 2. ಸೊ ಎರಡನ್ನು ಕಂಪೇರ್ ಮಾಡೋದಾದ್ರೆ ಎ ಮತ್ತೆ ಬಿ ಕರೆಕ್ಟ್ ಇರೋದ್ರಿಂದ ಸೊ ಎ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಏನು ಪ್ಲವ ಅಂದ್ರೆ ಏನು ಹೇಳ್ತೀರಾ ಯಾರು? ಪ್ಲವ ಚರಣ, ಪಾದ. ಪ್ಲವ ಅಂತಂದ್ರೆ ಏನು? ಎಸ್ ಎನಿಬಡಿ? ಪ್ರವಾಹ ಅಂತ ಬರುತ್ತಾ? ಹೋಗ ಅಂದ್ರೆ ತೆಪ್ಪ ಅಂತ ಬರುತ್ತಲ್ವಾ? ಸೊ ನೆಕ್ಸ್ಟ್ ಬರೋಣ. ಅರ್ಕ, ಅರ್ಕ ಅಂದ್ರೆ ಸೂರ್ಯ. ಇದು ಈಸಿ ಕ್ವಶನ್. ಓಕೆ, ಅರ್ಕ ಅಂದ್ರೆ ಸೂರ್ಯ. ಒಂದು ಸೆಕೆಂಡ್ ಕೆಳಗೆ ಆಪ್ಷನ್ಸ್ ನೋಡೋಣ. ನೋಡಿ, ಅರ್ಕಾಗೆ ಎಗೆ 3 ಇದೊಂದೇ ಆಪ್ಷನ್ ಇರೋದು. ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದಾ? ಅಲರ್ ಅಂದ್ರೆ ಹೂವು, ವಹ್ನಿ ಅಂದ್ರೆ ಬೆಂಕಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಓಕೆ, ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ಓಕೆ, ಒಂದು ಸೆಕೆಂಡ್. ಗಾದೆ ಮಾತನ್ನ ಪೂರ್ಣಗೊಳಿಸಬೇಕು. ಬಾಯಿ ಇದ್ದವ ಬರದಲ್ಲೂ ಗೆಲ್ಲುತ್ತಾನೆ ಇಸ್ ದ ರೈಟ್ ಆನ್ಸರ್. ಬಾಲ ಕತ್ತರಿಸು. ಓಕೆ, ಇದು ನುಡಿಗಟ್ಟು ಜೋಡಿಗಳು ಯಾವ್ದು ಸರಿ ಅಂತ ಹೇಳಬೇಕು. ಬಾಲ ಕತ್ತರಿಸು, ಉಗ್ರವಾಗಿ ಕತ್ತರಿಸು ಅಂತಲ್ಲ, ತಪ್ಪು ಇದು. ರೈಲು ಬಿಡು, ಸುಳ್ಳು ಹೇಳ್ತಾ ಇದ್ದಾರಂತೆ, ಇದು ಕರೆಕ್ಟ್ ಇದೆ. ಉಭಯ ಸಂಕಟ, ಉಭಯ ಅಂತಂದ್ರೆ ಒಂಥರ ಮಧ್ಯದಲ್ಲಿ ಸಿಕ್ಕಾಕೊಂಡಿರೋದು ಅಂತ. ಅಲ್ಲೂ ಹೋದ್ರೆ ನನಗೆ ಹಿಂಸೆ, ಇಲ್ಲೂ ಆತರ ಇಬ್ಬರು ಸಂಕಟ ಪಡೋದು ತಪ್ಪು. ಪ್ರಾಣ ಹಿಂದು, ಇದು ಕರೆಕ್ಟ್. ಸೊ ಅಲ್ಲಿ ಕರೆಕ್ಟ್ ಯಾವುದು? ಎ ಮತ್ತೆ ಸಿ. ಎ ಸಿ ಇದೆಯಾ? ಸಾರಿ, ಬಿ ಮತ್ತೆ ಡಿ. ಬಿ ಡಿ ಇಸ್ ದ ರೈಟ್ ಆನ್ಸರ್. ಬಿ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಚಟ್ನಿ ಆಗು. ಚಟ್ನಿ ಆಗೋಗ್ ಏನ್ ಹೇಳ್ತೀರಾ? ಅರೆದು ಹೋಗು. ದಾರಿದೀಪ ಅಂದ್ರೆ ಮಾರ್ಗದರ್ಶಿ. ಇದು ಈಸಿ ಇದೆ ಅಲ್ವಾ ಸರ್? ಸೊ ಎಗೆ 2 ಎಲ್ಲಿದೆ? ಎಗೆ 2 ಇದೊಂದೇ ಆಪ್ಷನ್. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ಆಧುನಿಕ ಕನ್ನಡ ಸಾಹಿತ್ಯ ರಚನೆಯಲ್ಲಿ ಮೊದಲ ಸಣ್ಣ ಕಥೆಗಳನ್ನು ಗುರುತಿಸಿ. ಸಣ್ಣ ಕತೆ ಬಂದು ನನ್ನ ಚಿಕ್ಕ ತಾಯಿ, ಪಂಗೇಶರಾಯರ್ದು. ಓಕೆ, ಪಂಗೇಶರಾಯರ್ದು. ಬದ್ದವಣಂ ಬಾಜಿಸುವುದವು ವಿಧಿ ವಿಧಿಯೋಳ್. ಈ ವಾಕ್ಯದ ದ್ವಿರುಕ್ತಿ ಯಾವುದು? ದ್ವಿರುಕ್ತಿ ಅಂದ್ರೆ ಎರಡು ಸೇಮ್ ಇರಬೇಕು. ವಿಧಿ ವಿಧಿ ಇಲ್ಲಿದೆ ನೋಡಿ. ಅಂದ್ರೆ ಏನರ್ಥ? ಬಿದಿ ಬಿದಿ. ಓಕೆ, ನಾಮವಾಚಕ ಅಂದ್ರೆ ನಾಮ ಯಾವುದು? ಸೀತೆ. ಗುಣ ಒಳ್ಳೆಯವನ ಕೆಟ್ಟವನ ಅಂತಕ್ಕಂಥದ್ದು. ಸೊ ಎಗೆ 3, ಪಿಗೆ 1 ಇಲ್ಲಿದೆ, ಇಲ್ಲಿದೆ. ಸಂಖ್ಯೆ ಕೋಟಿ ಅನ್ನೋದು ಸಂಖ್ಯೆ. ಸಿಗೆ 2, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸರ್ವನಾಮ ಅವನು. ಓಕೆ, ನಮ್ಮ ಮನೆಯಲ್ಲಿ ದೊಡ್ಡ ನಾಯಿ ಇದೆ. ಇಲ್ಲಿರುವ ಗುಣನಾಚಕ ಯಾವುದು? ನಾಯಿಗೆ ದೊಡ್ಡದ ಚಿಕ್ಕದ ಅನ್ನೋದು? ದೊಡ್ಡದು ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕ್ವಶನ್ ಇದು. ಭೂಮಿಯ ಗುರುತ್ವಾಕರ್ಷಣ ಸೃಷ್ಟಿಯ ಪ್ರಕ್ರಿಯೆ ನಡೆಯುತ್ತಾ ಬಂದಿದೆ. ಇಲ್ಲಿ ಸರಿಯಾದ ಶಬ್ದ ರೂಪ ಹೇಳಬೇಕು. ಅಂಡರ್ಲೈನ್ ಮಾಡಿರೋದಕ್ಕೆ. ಗುರುತ್ವಾಕರ್ಷಣ ಯಾವುದು ಸರ್? ಆಪ್ಷನ್ 3. ಗುರುತ್ವಾಕರ್ಷಣ, ಗ್ರಾವಿಟೇಷನ್ ಫೋರ್ಸ್. ನಾಳೆ ಖಗ್ರಾಸ, ಆಪ್ಷನ್ 3. ಸರಿಯಾದ ಒಂದು ಅಡಿ ಗೆರೆ ಎಳೆದ ಶಬ್ದದ ಸರಿಯಾದ ರೂಪ ಕೇಳಿದ್ದಾರೆ. ನೆಕ್ಸ್ಟ್ ತಪ್ಪಾದ ಸಂಧಿ ಬಿಡಿಸಿರತಕ್ಕಂಥ ಹೇಳಬೇಕು. ಷಡಾನನ, ಷಟ್ ಪ್ಲಸ್ ಆನನ. ಎಸ್ ಕರೆಕ್ಟ್ ಇದೆ. ಯಾವುದು ಸರ್ ಇದು? ಯಾವ ಸಂಧಿ ಹೇಳ್ತೀರಾ? ಜಸ್ತ್ವ ಅಲ್ವಾ ಸರ್? ಜಸ್ತ್ವ ತಾನೇ ಇದು? ಎಸ್. ಪಿತ್ರಾರ್ಜಿತ, ಪಿತೃಪರ್ಜ, ಇದು ಕರೆಕ್ಟ್ ಇದೆ. ಯಾವ್ದು ಬರುತ್ತೆ ಇದು? ಎಂಟ್ ಸಂಧಿ ಬರುತ್ತಾ? ಮನ್ವಂತರ, ಮನ ಪ್ಲಸ್ ಅಂತರ ಅಲ್ಲ, ಮನು ಪ್ಲಸ್ ಅಂತರ ಆಗ್ಬೇಕಲ್ವಾ? ವನೌಷಧ, ವನ ಪ್ಲಸ್ ಔಷಧ, ಇದು ಕರೆಕ್ಟ್ ಇದೆ. ಇದು ವೃದ್ಧಿ ಸಂಧಿ ಅಲ್ವಾ ಸರ್? ಇದು ತಪ್ಪು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಶುಂಠಿಗೆ ಶುಂಠಿ ಎಲ್ಲಿದೆ? ಸೊಂಟಿ ಇದೆ. ಓಕೆ, ಸೊಂಟಿಗೆ ಹಾಕೋಣ. ತತ್ಸಮ ತದ್ಭಗಳನ್ನ ಸರಿಯಾಗಿರ್ತಕ್ಕ ಹೊಂದಿಸಿ ಬರಬೇಕು. ಸುಷ್ಮಾ ಸೊಸೆ, ಮಯೂರ ಮೋರ, ಶಿಲ್ಪಿಕ ಚಿಪ್ಪಿಗ. ಆಕ್ಚುಲಿ ಮೋರ ಬರಬೇಕಲ್ವಾ? ಇದು ತಪ್ಪಿದೆ. ಭ್ರಮಣ ಅಂತಕ್ಕಂಥದ್ದು ಕೂಡ ಆಕ್ಚುಲಿ ಇದು ತತ್ಸಮನೆ, ಇದು ತತ್ಸಮನೆ ಪದ. ಇದು ಒಂದು ಸಂಸ್ಕೃತ ಪದ. ತತ್ಸಮ ಬರಲ್ಲ ಇದರಲ್ಲಿ. ಸೊ ಅಂದ್ರೆ ಇದು ತಪ್ಪು. ಇದು ಸೇಮ್ ಮೀನಿಂಗ್ ಕೊಟ್ಟಿದ್ದಾನೆ, ಸಮಾನಾರ್ಥಕ ಪದ ಕೊಟ್ಟಿದ್ದಾನೆ. ಸೊ ಬಿ ಮತ್ತೆ ಡಿ ತಪ್ಪು. ಬಿ ಡಿ ಇದೆಯಾ? ಇಲ್ಲಿ ಸರಿಯಾಗಿರೋದು ಯಾವುದು ಅಂತ ಕೇಳಿರೋದ್ರಿಂದ ಎ ಸರಿ, ಸಿ ಸರಿ. ಎ ಸಿ ಇಸ್ ದ ರೈಟ್ ಆನ್ಸರ್.
ತಪ್ಪಾಗಿರೋದು ಕೇಳಿಲ್ಲ. ಔದಾರ್ಯ ಇಲ್ಲಿ ಅನೌದಾರ್ಯ ವಿರುದ್ಧ ಪದ. ವ್ಯಯ ಅಪವ್ಯಯ. ಶಮನ ಉಲ್ಬಣ. ಮಧುರ ಸುಮಧುರ ತಪ್ಪು. ಡಿ ಮಾತ್ರ ಇಸ್ ರೈಟ್ ಆನ್ಸರ್. ಸುಮಧುರ ಮಧುರ ಎರಡು ಒಂದೇ ಅಲ್ವಾ ಮೀನಿಂಗು. ಅಡಿಗೆರೆ ಎಳೆದ ಪದದ ವಿರುದ್ಧ ಪದ ಹೇಳಬೇಕು. ವ್ಯಕ್ತಿಯು ಅನೈತಿಕ ಮಾರ್ಗದಿಂದ ಅಧಪತನ ದಾರಿ ಹಿಡಿಯುತ್ತಾನೆ. ಅಧಪತನ ಅಂದ್ರೆ ಕೆಳಗೆ, ಮೇಲ್ಗಡೆ ಬರೋದು ಅಂದ್ರೆ ಉತ್ಥಾನ. ಆಪ್ಷನ್ ಸಿ, ಯಾಕಂದ್ರೆ ವಿರುದ್ಧ ಪದ ಕೇಳಿರೋದು. 2 ಆಪ್ಷನ್. ಉತ್ಥಾನ ಇಸ್ ದ ರೈಟ್ ಆನ್ಸರ್. ಅಮ್ಮೋ ನಿನ್ ಗಂಡ ಕಿಕ್ಕೇರಿ ನಂಜನ್ನ ಹಿಡಿಯೋಕೆ ಹೋಗೋನೆ. ಗ್ರಾಂಥಿಕ ರೂಪ ಇರಬೇಕು. ಅಮ್ಮ ನಿನ್ನ ಗಂಡ ಕಿಕ್ಕೇರಿ ನಂಜನನ್ನು ಹಿಡಿಯೋದಕ್ಕೆ ಹೋಗಿದ್ದಾನೆ. ಕಿಕ್ಕೇರಿ ನಂಜನನ್ನು ಹಿಡಿಯೋದಕ್ಕೆ ಹೋಗಿದ್ದಾನೆ. ಇಲ್ಲೂ ಇದೆ. ಕಿಕ್ಕೇರನ್ನು ಹಿಡಿಯೋಕೆ ಅನ್ನೋದು ತಪ್ಪು. ಹಿಡಿಯೋಕೆ ಅನ್ನೋದು ತಪ್ಪು. ಅಮ್ಮ ನಿನ್ನ ಗಂಡ ಕಿಕ್ಕೇರಿ ನಂಜನನ್ನು ಹಿಡಿಯೋದಕ್ಕೆನಕ್ಕಿಂತ ಹಿಡಿಯುವುದಕ್ಕೆ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಗ್ರಾಂಥಿಕ ರೂಪ ಅಂದ್ರೆ ನಾವು ಬರೀತಕ್ಕಂಥದ್ದು. ಇದು ಗ್ರಾಂಥಿಕ ರೂಪ. ಬ್ಯಾಸಗೆ ಅಂದ್ರೆ ಬೇಸಿಗೆ. ಓಕೆ. ಪುಣ್ಯೋಟ, ತೋಟ, ಹೋಳಿ ಎಲ್ಲಿದೆ ಸರ್? ತೋಟ ಪುಣ್ಯ ಉಳ್ಳ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಈಸಿ ಕ್ವಶನ್. ಗದ್ಯ ಪದ್ಯ ಮಿಶ್ರಣ ಇರೋ ಕಾವ್ಯನ ಚಂಪು ಅಂತೀವಿ. ಇದು ಕೂಡ ಈಸಿ. ಕಣ್ಗಾಗದೆ ಇದ್ದನು. ಈ ವಾಕ್ಯದ ಅಡಿಗೆರ ಸಮಾಸ ಕ್ರಿಯಾ ಸಮಾಸ. ಕ್ರಿಯೆ ತೆಗುತ್ತೆ ನೋಡಿ, ಕ್ರಿಯೆ ಇದೆ ಇದರಲ್ಲಿ. ಓಕೆ, ಇದರಲ್ಲಿ ಸರಿಯಾದ ಸಮಾಸ ಜೋಡಿ ಹೇಳ್ಬೇಕು. ಇತ್ತಂಡ ಅಂತಕ್ಕಂಥದ್ದು ದ್ವಿಗು ಸಮಾಸ. ಓಕೆ, ಎಳವಳ್ಳಿ ದ್ವಂದ್ವ ಸಮಾಸ ಅಲ್ಲ, ಕರ್ಮಧಾರೆ ಆಗುತ್ತೆ ಅಲ್ವಾ ಸರ್? ಹಿಂದಲೇ ನಡುಬೆನ್ನು ನೋಡಿ, ಇದು ನೋಡಿದ ತಕ್ಷಣ ಹೇಳ್ಬೋದು ಅಂಶಿ ಸಮಾಸ ಆಗುತ್ತೆ ಇದು. ಸೊ ಈ 3 ನಮ್ಗೆ ಸರಿಯಾಗಿರೋದು ಯಾವುದು ಅಂತ ಹೇಳಬೇಕು. ಸೊ ಆಪ್ಷನ್ 1 ಸರಿ ಇದೆ. 2 ಅಲ್ವಾ? 2 ಅದಕ್ಕೆ ದ್ವಿಗು ಸಮಾಸ ಬರುತ್ತಲ್ಲಿ. ಗಾವುದುಗಳನ್ನು ಯಾವುದು ಸರ್? ಗಳನ್ನು ಅನ್ನು ಇಂದ ಗಾವುದುಗಳನ್ನು ಅನ್ನು ಇದು ಪ್ರಥಮ ಬರಲ್ಲ, ದ್ವಿತೀಯ ಬರುತ್ತೆ. ಮಕ್ಕಳಿಂದ ಇಂದ ಇದು ತೃತೀಯ ಬರುತ್ತೆ. ಇದು ದ್ವಿತೀಯ ತೃತೀಯ, ಇದು ತಪ್ಪು. ಅಸನೆಗೆ ಅಂದ್ರೆ ಚತುರ್ಥಿ ಬರುತ್ತೆ, ಇದು ತಪ್ಪು. ಪುಸ್ತಕದ ಅಲ್ಲಿ ಸಪ್ತಮಿ ಬರುತ್ತೆ, ಇದು ಕರೆಕ್ಟ್. ಡಿ ಮಾತ್ರ ಇಸ್ ದ ರೈಟ್ ಆನ್ಸರ್. ಮಗುವೆ ಎತ್ತ ಬಾ. ಅಡಿಗೆರೆ ಪದದ ವಿಭಕ್ತಿ ಪ್ರತ್ಯಯ ಹೇಳಬೇಕು ಸ್ನೇಹಿತರೆ. ಮಗುವೇ ನಾವು ಯೂಶಲಿ ಇದು ಯೂಸ್ ಮಾಡಲ್ಲ, ಸಂಬೋಧನ ಬರೋದು ಅಲ್ವಾ ಸರ್? ನಾವು ಸಂಬೋಧನ ವಿಭಕ್ತಿ ಬರುತ್ತೆ. ಎ ಆಪ್ಷನ್ 3. ಅಲರ್ಗಣ್ಣೆ ಅಂದ್ರೆ ನಾನು ಈಗ ತಾನೇ ಬಂದಿತ್ತು ನೋಡಿ. ಅಲರ್ ಅಂದ್ರೆ ಹೂವು ಅಂತ, ಹೂವಿನ ಕಣ್ಣು ಅಂದ್ರೆ ಸ್ತ್ರೀಲಿಂಗ. ಇಂಗ್ಲಿಷ್ ಪರ್ಸನಲ್ ಲೆಟರ್ ಅಂದ್ರೆ ಖಾಸಗಿ ಪತ್ರ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಔಪಚಾರಿಕ ಪತ್ರಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆ ತಪ್ಪಾದ ಯಾವುದು? ಔಪಚಾರಿಕ, ಅನೌಪಚಾರಿಕ ಅಂತ ಹೇಳ್ತೀವಿ. ಅಂದ್ರೆ ಔಪಚಾರಿಕ ಅಂದ್ರೆ ಫಾರ್ಮಲ್ ಲೆಟರ್ ಅಂತ ಕರಿತೀವಿ. ಫಾರ್ಮಲ್ ಸರ್. ಪತ್ರದ ವಿಷಯ ಬರಿಬೇಕು, ಹೌದು. ಅಫಿಷಿಯಲ್ ಲೆಟರ್ ಅಂತ ಹೇಳ್ತೀವಲ್ಲ, ಅಫಿಷಿಯಲ್. ತಪ್ಪಾಗದಂತೆ ಮುಖ್ಯಾಂಶ ಮಂಡಿಸಬೇಕು, ಹೌದು. ಪತ್ರದ ಕೊನೆ ಎಡೆಗೆಡೆ ಪತ್ರ ಬರೆಯೋ ವಿಳಾಸ ಬರಬೇಕಿದು ತಪ್ಪು. ಓಕೆ, ನಾವು ಎಲ್ಲಿಂದ ಬರ್ತೀವಿ ಸರ್? ಹಿಂಗಿದ್ರೆ ಇಂದ ಬರಿತೀವಿ, ಗೆ ಬರಿತೀವಿ, ಆಮೇಲೆ ವಿಷಯ ಬರ್ತೀವಿ, ಆಮೇಲೆ ಏನು ಇಲ್ಲಿ ಮ್ಯಾಟ್ರ್ ಬರಿತೀವಿ ಅಲ್ವಾ? ಆಮೇಲೆ ಇಲ್ಲಿ ಸಿನ್ಸಿಯರ್ಲಿ ಅಂತ ಹಾಕ್ತೀವಿ, ಅಥವಾ ಏನಂತೀವಿ ಕನ್ನಡದಲ್ಲಿ ಅಲ್ವಾ? ಹಾಗಾಗಿ ಪತ್ರದ ಕೊನೆಗೆ ಅಲ್ಲ, ಮೇಲ್ಗಡೆ ಬರೋದು ಎಡಗಡೆ. ಸೊ ಆಪ್ಷನ್ 3 ತಪ್ಪು. ಇದು ಕರೆಕ್ಟಾಗಿ ಮ್ಯಾಚ್ ಅವರೇ ಮಾಡಿದ್ದಾರೆ ಕ್ಲೀನ್ ಆಗಿ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇದ್ರಲ್ಲಿ ನೋಡಿದಾಗ ತಾಯಿಯ ಮೇಲೆದ್ದ ಕೊನೆಗೆ ಹಿಡಿದು ಬಿಟ್ಟಳು ತಲೆಗೂದಲು. ಹಿಡಿದು ಬಿಟ್ಟಳು ಅನ್ನೋದು ಲಾಸ್ಟ್ ಅಲ್ಲಿ ಬರಬೇಕು. ನೋಡಿದ ತಕ್ಷಣ ಡಿ ಲಾಸ್ಟ್ ಅಲ್ಲಿ ಯಾವ್ದು ಇದೆ, ಕಣ್ಣು ಮುಚ್ಕೊಂಡು ಟಿಕ್ಕಾಗಿ ಬಿಡಿಸೋದೇ ಬೇಕಾಗಿಲ್ಲ ಇದು. ನೆಕ್ಸ್ಟ್ ಇಂಗ್ಲಿಷ್ ನಾವೇನ್ ಸ್ವಲ್ಪ ಮಾಡಿದ್ವಿ ಸ್ನೇಹಿತರೆ, ಕಂಟಿನ್ಯೂ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಬಿಟ್ಟಿದ್ದಾನೆ ಕನ್ನಡ ಇಂಗ್ಲಿಷ್ ಕ್ವಶನ್ ಪೇಪರ್ ಅಲ್ಲಿ. ನೋ ಪ್ರಾಬ್ಲಮ್. ನೋ ಅದರ್ ಮ್ಯಾನ್ ವಾಸ್ ಅ ಸ್ಟ್ರಾಂಗ್ ಹ್ಯಾಸ್ ಭೀಮಾ. ಇಲ್ಲಿ ಕಂಪೇರಿಟಿವ್ ಡಿಗ್ರಿ ಅಂದ್ರೆ ಇಬ್ಬರು ಕಂಪೇರ್ ಮಾಡ್ಬೇಕು. ಅಂದ್ರೆ ದ್ಯಾನ್ ಅಂತ ಇರಬೇಕು. ದ್ಯಾನ್ ಎಲ್ಲಿದೆ? ಇಲ್ಲಿದೆ. ಯಾವ್ದು ಕರೆಕ್ಟ್? ಭೀಮಾ ವಾಸ್ ಮೋರ್. ಇಲ್ಲಿ ಏನಿದೆ? ಸ್ಟ್ರಾಂಗ್ ಅಂತಿದೆ. ಸ್ಟ್ರಾಂಗರ್, ಸ್ಟ್ರಾಂಗೆಸ್ಟ್ ಅಂತೀವಿ ಅಲ್ವಾ ಸರ್? ಸ್ಟ್ರಾಂಗರ್, ಸ್ಟ್ರಾಂಗೆಸ್ಟ್ ಅಂತ. ಹಾಗಾಗಿ ಯಾವ್ದು ಕರೆಕ್ಟು? ಆಪ್ಷನ್ 3 ಕರೆಕ್ಟ್. ಮೋರ್ ಸ್ಟ್ರಾಂಗ್ ಅಂತ ಬರುತ್ತೆ. ಸ್ಟ್ರಾಂಗರ್, ಸ್ಟ್ರಾಂಗೆಸ್ಟ್. ಕಂಪೇರಿಟಿವ್ಲಿ ಸ್ಟ್ರಾಂಗರ್ ಅಂತ ಬರುತ್ತೆ. ನೆಕ್ಸ್ಟ್, ಹೂ ವಾಸ್ ಡೂಯಿಂಗ್ ದಿಸ್? ಚೇಂಜ್ ಆಫ್ ವಾಯ್ಸ್. ಡೂಯಿಂಗ್ ದಿಸ್, ಹೂ ವಾಸ್ ಡೂಯಿಂಗ್ ದಿಸ್ ಬೈ. ನಮಗೆ ಕ್ವಶನ್ ಮಾರ್ಕು ಬರಬೇಕು. ಬೈ ಹೂಮ್ ಆಗುತ್ತೆ. ಬೈ ಹೂಮ್ ಎಲ್ಲಿದೆ? ಇಲ್ಲಿದೆ. ಇದು ತಪ್ಪು. ಬೈ ಹೂಮ್ ವಾಸ್ ಬರಬೇಕು. ವಾಸ್ ಡೂಯಿಂಗ್ ದಿಸ್ ಅಲ್ಲ. ವಾಸ್ ದಿಸ್ ಬೀಯಿಂಗ್, ಬಿಕಾಸ್ ING ಇದೆ. ING ಇದ್ರೆ BEING ಬೀಯಿಂಗ್ ಬರಬೇಕು. ನಾನು ನಿಮ್ಗೆ ಹೇಳಿದೀನಿ ಪದೇ ಸ್ನೇಹಿತರೆ. ನೋಡಿದ್ರ ಜಸ್ಟ್ ಒಂದು ಕೀವರ್ಡ್ ತಿಳ್ಕೊಂಡಿದ್ರೆ ಆನ್ಸರ್ ಮಾಡ್ಬಿಡ್ಬೋದಾಗಿತ್ತಿದ್ನ. ಓಕೆ, ಕಂಜಕ್ಷನ್ ಜಾಯಿಂಟ್ ಮಾಡೋದು. ದಿಸ್ ಈಸ್ ದ ಪ್ಲೇಸ್ ವೇರ್ ಐ ಸ್ಪೆಂಟ್ ಮೈ ಮನಿ. ವೇರ್ ಅನ್ನೋದು ಇದೆರಡನ್ನು ಜಾಯಿಂಟ್ ಮಾಡ್ತಾ ಇದೆ.
ಸೊ ವೇರ್ ಇಸ್ ದ ಕಂಜಂಕ್ಷನ್ ಇಲ್ಲಿ ಅಲ್ವಾ, ಈ ಪ್ಲೇಸು ನಾನು ಕಳಿತೀನಿ ಅಂತ, ವೇರ್ ಐ ಸ್ಪೆಂಡ್ ಮೈ ಕಾಲೇಜ್ ಡೇಸ್ ಕಳಿತಿದ್ದೆ ಅಂತ. ಸೊ ವೇರ್ ಅನ್ನೋದು ಜಾಯಿಂಟ್ ಮಾಡ್ತಾ ಇದೆ. ನೆಕ್ಸ್ಟ್ ಪ್ರಿಫಿಕ್ಸ್ ಯಾವುದಕ್ಕೆ ಇನ್ನು ಸೂಟ್ ಆಗಲ್ಲ, ಡಸ್ ನಾಟ್ ಟೇಕ್ ಇನ್ ಪ್ರಿಫಿಕ್ಸ್ ಅಂದ್ರೆ ವಿರುದ್ಧ ಪಾಗ. ನೋಡಿ ಇನ್ನು ಇನ್ಆಕ್ಟಿವ್ ಅಂತ ಬರೀಬೋದು, ಕರೆಕ್ಟ್ ಇದೆ. ಇನ್ಎಬಿಲಿಟಿ ಅಂತ ಬರುತ್ತೀವಿ, ಇನ್ಕಂಪ್ಲೀಟ್. ಬಟ್ ಇನ್ಏಬಲ್ ಅಂತ ಬರಲ್ಲ, ಅನ್ಏಬಲ್ ಅಂತ ಬರೆಯೋದು, ಅನ್ಏಬಲ್ ಅಲ್ಲ ಸರ್, ಹಾಗಾಗಿ ತಪ್ಪು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಫಾರ್ಮ್. ಐ ವಾಂಟ್ ಸಮ್ ವಾಟರ್ ಟು ಡ್ರಿಂಕ್, ಎಸ್ ಕರೆಕ್ಟ್ ಇದೆ. ಐ ವಾಂಟ್ ಎ ಗ್ಲಾಸ್ ಆಫ್ ವಾಟರ್ ಟು ಡ್ರಿಂಕ್, ಕರೆಕ್ಟ್ ಇದೆ. ಐ ವಾಂಟ್ ಎ ವಾಟರ್ ಅನ್ನಲ್ಲ, ಮತ್ತೆ ಇಲ್ಲಿ ಐ ವಾಂಟ್ ವಾಟರ್ಸ್ ಅನ್ನಲ್ಲ. ವಾಟರ್ ಇಸ್ ಇಟ್ ಸೆಲ್ಫ್ ಇಸ್ ಎ ಸಿಂಗ್ಯುಲರ್ ಪ್ಲೂರಲ್, ಎರಡು ಒಂದೇ ಅಲ್ವಾ ಸರ್? ದಿಸ್ ಇಸ್ ತಪ್ಪು. ಹಾಗಾದ್ರೆ ಎ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನಮ್ ಕರೆಕ್ಟ್ ಯಾವುದು ಅಂತ ಕೇಳಿರೋದು. ನೆಕ್ಸ್ಟ್ ಇಲ್ಲಿ ಎರರ್ ಐಡೆಂಟಿಫಿಕೇಶನ್ ಮಾಡಬೇಕು. ಹಿ ಈಸ್ ಎ ಟಾಲೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ರೂಮ್ ಆಫ್ 40 ಸ್ಟೂಡೆಂಟ್ಸ್ ಇದೆ. ಇಲ್ಲಿ ಆಪ್ಷನ್ 1 ಅಲ್ಲಿ ತಪ್ಪಿದೆ, ಯಾಕಂದ್ರೆ ಹಿ ಈಸ್ ಎ ಬರಲ್ಲ, ಹಿ ಈಸ್ ದ ಬರೋದು. ಕರೆಕ್ಟ್ ಆಗಿ ನಾವು ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು ಯೂಸ್ ಮಾಡಬೇಕು ಅಲ್ವಾ ಸರ್? ಆರ್ಟಿಕಲ್ ದ ಬರಬೇಕು. ಸೊ ಆಪ್ಷನ್ 1 ಹಿ ಈಸ್ ದ. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ಅಬ್ಜೆಕ್ಟಿವ್. ಅಬ್ಜೆಕ್ಟಿವ್ ಹೇಳಬೇಕು. ವಿಚ್ ಆಫ್ ದೀಸ್ 2 ಪೆನ್ಸ್, ನೋಡಿ 2 ಪೆನ್ ಮಾಡ್ತಾ ಇರೋದ್ರಿಂದ ಗುಡ್, ಬೆಟರ್, ಬೆಸ್ಟ್ ಅಂತೀವಿ. 2 ಪೆನ್ ಕರ್ವೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಬೆಟರ್ ಬರಬೇಕು. ಬೆಟರ್ ಆಪ್ಷನ್ 1. ಇಲ್ಲಿ ಬ್ಯಾಟರ್ ಅಂತಿದೆ, ಬೆಸ್ಟ್ ಬರಲ್ಲ. ವಿಚ್ ಆಫ್ ದೀಸ್ 2 ಪೆನ್ಸ್ ಇಸ್ ದ ಬೆಟರ್ ಅಂತ ಬರುತ್ತೆ, ಯಾಕಂದ್ರೆ 2 ಕಂಪೇರ್ ಮಾಡ್ತಾ ಇರೋದು. 2ಕ್ಕಿಂತ ಜಾಸ್ತಿ ಇದ್ರೆ ಬೆಸ್ಟ್ ಅಂತ ಬರುತ್ತೆ. ಐ ಆಮ್ ರೈಟ್ ಡ್ಯಾಶ್ ಕ್ವಶನ್ ಮಾರ್ಕ್, ಅರೆಂಟ್ ಐ, ಇದು ಕ್ವಶನ್ ಟ್ಯಾಗ್ ಇದು ಅಲ್ವಾ? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೇಕ್ರೆಡ್, ಸೇಕ್ರೆಡ್ ಅಂದ್ರೆ ಒಳ್ಳೆ ಪವಿತ್ರವಾದದ್ದು ಅಂತ, ಅದಕ್ಕೆ ವಿರುದ್ಧ ಪದ ಪ್ರೊಫೇನ್ ಅಂತಕ್ಕಂಥದ್ದು. ಓಕೆ, ಯಾಕಂದ್ರೆ ಇಲ್ಲಿ ಆಪೋಸಿಟ್ ವರ್ಡ್ ಕೇಳಿದಾನೆ. ನೆಕ್ಸ್ಟ್, ಚೂಸ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ಟೆನ್ಸ್ ಮೇಕಿಂಗ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. ಓಕೆ, ಬೈ ದ ಟೈಮ್ ಆಡಿಟರ್ಸ್ ಡಿಸ್ಕವರ್ಡ್ ದ ಡಿಸ್ಕ್ರಿಪೆನ್ಸಿ ಇನ್ ದ ಫಂಡ್ಸ್. ನೋಡಿ ಡಿಸ್ಕವರ್ಡ್ ಪಾಸ್ಟ್ ಇದೆ, ಹ್ಯಾಡ್ ಬರಬೇಕು ಇಲ್ಲಿ, ಹೆಲ್ಪಿಂಗ್ ವರ್ಡ್ ಹ್ಯಾಡ್ ಇಲ್ಲಿದೆ. ದಿಸ್ ಇಸ್ ಗಾನ್ ಕೇಸ್. ಥ್ರೂ ಸೆವರಲ್ ಆಫ್ ಶೋರ್ ಅಕೌಂಟ್ಸ್. ಓಕೆ, ಹ್ಯಾಡ್ ಆಲ್ರೆಡಿ ಬೀನ್ ರೂಟೆಡ್ ಇಸ್ ದ ರೈಟ್ ಆನ್ಸರ್. ಆಲ್ರೆಡಿ ಬೀನ್ ರೂಟೆಡ್ ಅಂದ್ರೆ ಆಡಿಟರ್ಸ್ ಬಂದು ಡಿಸ್ಕವರ್ ಮಾಡೋಷ್ಟರಲ್ಲಿ ಆ ದುಡ್ಡು ಹವಾಲ ಮುಖಾಂತರ ಬೇರೆ ಬೇರೆ ಕಡೆ ಆಪ್ಷನ್ ಅಕೌಂಟ್ ಹೋಗ್ಬಿಟ್ಟಿದೆ. ಸೊ ಹ್ಯಾಡ್ ಬರಬೇಕು, ಆಲ್ರೆಡಿ ಬೀನ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3. ನೆಕ್ಸ್ಟ್, ದ ನಂಬರ್ ಆಫ್ ಸೈಂಟಿಸ್ಟ್ ಇನ್ ದ ಕಂಟ್ರಿ ಥಿಂಕ್ ದಟ್ ದೇ ಆರ್ ಆನ್ ದ ಡ್ಯಾಶ್ ಆಫ್ ಎ ಮೇಜರ್ ಬ್ರೇಕ್ ಥ್ರೂ. ದೇ ಆರ್ ಅಂದ್ರೆ ಸೈಂಟಿಸ್ಟ್ ಏನ್ ಅನ್ಕೋತಾರೆ, ನಾವ್ ಏನ್ ಕಂಡಿಡಿದೀವಿ ನಾವೇ ಮುಂದಾಳತ್ವ ವಹಿಸಿರೋದು ಅಂತ, ಅಂದ್ರೆ ಫ್ರಂಟ್ ಇಯರ್ ಅಂತ ಅನ್ಕೋಬಹುದು. ಥ್ರೆಶೋಲ್ಡ್ ಅಲ್ಲ. ಪೆರಿಫೆರಿ ಅಂದ್ರೆ ಪರದಿ ಅಂತ ಆಗುತ್ತೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಎ ಸೀರಿಯಸ್ ಇಲ್ನೆಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ಅಂಡ್ ಬ್ಯಾಡ್ಲಿ ಪ್ರಿಸರ್ವ್ ಫುಡ್. ಅದನ್ನ ಇದರಿಂದ ಅಂದ್ರೆ ನಾವು ಈ ಒಂದು ಬ್ಯಾಕ್ಟೀರಿಯಿಂದ ಪ್ರಿಸರ್ವ್ ಫುಡ್ ಇಂದ ತಿನ್ನೋದ್ರಿಂದ ಆಗೋ ರೋಗಕ್ಕೆ ಒಂಥರ ನರ ರೋಗಗಳು ಮಾಡುತ್ತೆ, ಅದನ್ನ ಬೊಟುಲಿಸಮ್ ಅಂತ ಕರಿತೀವಿ. ಸೊ ಆಪ್ಷನ್ 3. ಓಕೆ, ನೆಕ್ಸ್ಟ್ ಇಲ್ಲಿ PQRS ಕೊಟ್ಟಿದ್ದಾನೆ, ಆದ್ರೆ ಇಲ್ಲಿ ಮೊದಲನೇದು ಫಿಕ್ಸ್ ಕೊಟ್ಟಿದ್ದಾರೆ. ನೋಡಿ, ಶಿ ಹ್ಯಾಡ್ ಎ ಬ್ಲೈಂಡ್ ಬಿಲೀಫ್ ದಟ್ ಇನ್ಸೈಡ್ ದ ಬ್ಯಾಗ್ ಏನು ಇನ್ಸೈಡ್ ದ ಬ್ಯಾಗ್ ಯಾವ್ದು ಬರುತ್ತೆ? ನೆಕ್ಸ್ಟ್ ಪಿ ಬರುತ್ತಾ, ಕ್ಯೂ ಬರುತ್ತಾ, ಆರ್ ಬರುತ್ತೆ, ಎಸ್ ಬರುತ್ತೆ? ಐದರ್ ಕ್ಯೂ ಬರಬೇಕು ಅಥವಾ ಆರ್ ಬರಬೇಕು. ಬ್ಲೈಂಡ್ ಬಿಲೀವ್ ದಟ್ ಇನ್ಸೈಡ್ ದ ಬ್ಯಾಗ್ there were perhaps ಅಂತ ಬರುತ್ತಾ inside the bag which the bag man carried there were perhaps alva 2 or 3 children like herself alva sir. Option 4 3 na 4 ಅನ್ಕೋತೀನಿ if I am not wrong. ಓಕೆ, ನೋಡೋಣ, ಅದು 4ನೇದು ಅನ್ಕೋಣ ಏನು ಆನ್ಸರ್ ಬರುತ್ತೆ ಚೆಕ್ ಮಾಡೋಣ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಐಡೆಂಟಿಫೈ ದ ಪ್ಯಾಸಿವ್ ವಾಯ್ಸ್. ಅಗೇನ್ ಇದು ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಕೇಳಿದಾನೆ. ಇದು ಅಷ್ಟೇ. ದೇ ಲೆಟ್ ಹಿಮ್ ಗೋ ಹೋಮ್ ಅರ್ಲಿ ಅಂತಿದೆ, ಯಾವ್ದು ಕರೆಕ್ಟ್ ಹೇಳ್ತೀರಾ? ದೇ ಲೆಟ್ ಹಿಮ್ ಗೋ ಹೋಮ್ ಅರ್ಲಿ. ಹಿಮ್ ಅಂದ್ರೆ ಹಿ ಆಗ್ಬೇಕು, ಫಸ್ಟ್ ಹಿ ಬರ್ಬೇಕು. ಎಕ್ಸ್ ಫಾರ್ಮ್ ಅಲ್ವಾ ಸರ್? ಹಿ ವಾಸ್ ಲೆಟ್ ಹಿಮ್ ಗೋ ಹೋಮ್ ಅರ್ಲಿ. ಹಿ ವಾಸ್ ಲೆಟ್ ಗೋ ಹೋಮ್ ಅರ್ಲಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2. ಬೀನ್ ಬರಲ್ಲ, ಬಿ ಯಾಕೆ? ಹ್ಯಾಡ್ ಬೀನ್, ಹ್ಯಾಸ್ ಬೀನ್ ಬರಕ್ ಚಾನ್ಸ್ ಇಲ್ಲ ಇಲ್ಲಿ. ಹ್ಯಾಡ್ ಇಲ್ಲ, ಹ್ಯಾವ್ ಇಲ್ಲ. ಓಕೆ, ನೆಕ್ಸ್ಟ್ ಐಡೆಂಟಿಫೈ ದ ಇನ್ಕರೆಕ್ಟ್ಲಿ ಸ್ಪೆಲ್ಲಿಂಗ್ ಯಾವ್ದು ತಪ್ಪಿದೆ ಅಂತ. ಇಲ್ಲಿ ಇನ್ಕರೆಕ್ಟ್ ಸ್ಪೆಲ್ಲಿಂಗ್ ತಪ್ಪಿರೋದು ಆಪ್ಷನ್ 4. ಅಕ್ಯುರೆನ್ಸ್ ಇದೆಯಲ್ಲ ಇಲ್ಲಿ ನೋಡಿ, ಇಲ್ಲಿ RR ಎ ಇದೆ, ಎ ಅಲ್ಲ, ENCE ಬರಬೇಕು. ಸೊ ಇ ಬರ್ಬೇಕು ಇಲ್ಲಿ. ಸೊ ಹಾಗಾಗಿ ಅದು ಇನ್ಕರೆಕ್ಟ್ ಸ್ಪೆಲ್. ಇನ್ನೆಲ್ಲ ಕರೆಕ್ಟ್ ಆಗಿದೆ ಸ್ಪೆಲ್ಲಿಂಗ್. ನೋಡಿ, ಇದಿಷ್ಟು ಇಂಗ್ಲಿಷ್ ಆಯ್ತು. ಈಗ ನೆಕ್ಸ್ಟ್ ಕಂಪ್ಯೂಟರ್ ನಾವು ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳೋಣ ಸ್ನೇಹಿತರೆ. ಕನ್ನಡ ಬೇಕಂದ್ರೆ ಕನ್ನಡದಲ್ಲಿ ಇಟ್ಕೊಂಡು ನೀವು ಚೆಕ್ಔಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಮಾಡಿದ್ರೆ ಒಂದ್ ರೀತಿಯ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಡ್ಯಾಶ್ ಈಸ್ ಅ ವೆರಿ ಹೈ ಸ್ಪೀಡ್ ಮೆಮೊರಿ ಪ್ಲೇಸ್ ಬಿಟ್ವೀನ್ ದ RAM and CPU. ಹೇಳ್ತೀರಾ?
ಸರ್ ರ್ಯಾಮ್ ಅಂಡ್ CPU ನಡುವೆ ಏನಿರುತ್ತಲ್ಲ ಪ್ಲೇಸ್ಡ್ ಇಸ್ ಎ ಕ್ಯಾಶೆ ಮೆಮೊರಿ. ಓಕೆ, ಕ್ಯಾಶೆ ಮೆಮೊರಿ, ರಿಜಿಸ್ಟರ್ಸ್ ಅಲ್ಲ. ಓಕೆ, ರಿಜಿಸ್ಟರ್ ಬರಲ್ಲ ಅಲ್ಲಿಗೆ. ನೆಕ್ಸ್ಟ್ ಇಲ್ಲಿ ಗೂಗಲ್ ಕ್ಲಾಸ್ ರೂಮ್ ಬಗ್ಗೆ ಹೇಳಿದ್ದಾನೆ. ಟೀಚರ್ಸ್ ಕ್ಯಾನ್ ಕ್ರಿಯೇಟ್, ಡಿಸ್ಟ್ರಿಬ್ಯೂಟ್ ಅಂಡ್ ಗ್ರೇಡ್ ಅಸೈನ್ಮೆಂಟ್ ಎಫಿಷಿಯಂಟ್. ಗೂಗಲ್ ಕ್ಲಾಸ್ ರೂಮ್ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಮಾಡ್ತಕ್ಕಂಥದ್ದು. ನೀವೇನ್ ಬೇಕಾದ್ರೂ ಅಲ್ಲಿ ಅಸೈನ್ಮೆಂಟ್ ಕೊಡ್ಬೋದು ನೀವು ಹುಡುಗರಿಗೆ. ಮತ್ತೆ ಏನ್ ಬೇಕಾದ್ರೂ ನೀವು ಅಲ್ಲಿನ ಒಂದು ಫಾರ್ಮ್ ಅಲ್ಲಿ ಫಿಲ್ ಮಾಡಿ ಅಸೈನ್ಮೆಂಟ್ಸ್ ಚೆಕ್ ಮಾಡೋದು, ರಿಮೈಂಡರ್ ಎಲ್ಲ ಮಾಡ್ಬೋದು. ದೇರ್ ಆರ್ ನೋ ಆಕ್ಸೆಸಿಬಿಲಿಟಿ ಇದೆ. ಸೊ ದಿಸ್ ಇಸ್ ರಾಂಗ್. ಎ ಇಸ್ ಟು ಬಿ ಇಸ್ ಫಾಲ್ಸ್. ಓಕೆ, ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್. ಓಕೆ, ಇಲ್ಲಿ ನಿಮಗೆ ಇದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಕರೆಕ್ಟ್ ಆಗಿ ಮ್ಯಾಚ್ ಇಲ್ಲೇ ಇವರ ಮಾಡ್ಬಿಡಿ. ಇದು ಈಸಿ ಇದೆ. ಒಪೇರಾ, ಇದು ಗೂಗಲ್ ಕ್ರೋಮ್ ಅಲ್ವಾ ಸರ್. ಎಗೆ 2, ಬಿಗೆ 4, ಎಗೆ 2 ಸರ್, ಎಗೆ 3, ಬಿಗೆ 4 ಎಲ್ಲಿದೆ? ಬಿಗೆ 4, ಆಪ್ಷನ್ 3. ಇದು ಈಸಿ ಕ್ವಶನ್. ಆರಂಭ ಅಂತಕ್ಕಂಥದ್ದು ಯಾವ ರೀತಿ ಬರುತ್ತೆ? ಆಪ್ಷನ್ 3 ನುಡಿ ಸಾಫ್ಟ್ವೇರ್ ಅಲ್ಲಿ. ಚೆಕ್ ಮಾಡಿ ಒಂದ್ಸಲ. ಡೌಟ್ ಇದೆ 74ನ ಸ್ನೇಹಿತರೆ, ನುಡಿಲಿ ಹಿಂಗ್ ಬರ್ತೀವಿ ಅಂತ ಒಂದ್ಸಲ ಕಮೆಂಟ್ ಮಾಡಿ. ಆಪರೇಟಿಂಗ್ ಸಿಸ್ಟಮ್ ಮುಖ್ಯ ಮೆಮೊರಿ ಯಾವ? ಓಕೆ, ನಾವು ಇಲ್ಲಿ ಇಂಗ್ಲಿಷ್ ಅಲ್ಲಿ ನೋಡೋಣ ಇದನ್ನ. ಓಕೆ, ಇದಾಯ್ತಲ್ಲ. ದ ಆಪರೇಟಿಂಗ್ ಸಿಸ್ಟಮ್ ಆಕ್ಯುಪೈಸ್ ವಿಚ್ ಏರಿಯಾ ಆಫ್ ದ ಮೇನ್ ಮೆಮೊರಿ? ಒಂದ್ ಕಡೆ ಲೋಲು ಇರುತ್ತೆ, ಒಂದ್ ಸಮಟೈಮ್ಸ್ ಇದು ಹೈಲು ಇರುತ್ತೆ. ಐದರ್ ಲೋ ಆರ್ ಹೈ ಅಡ್ರೆಸ್ ಮೆಮೊರಿ ಇಸ್ ದ ರೈಟ್ ಆನ್ಸರ್. ಓಕೆ, ಟಿಪಿಕಲಿ ಸಮ್ ಏರಿಯಾದಲ್ಲಿ ರ್ಯಾಮ್ ಅಲ್ಲಿ ಯೂಶಲಿ ಲೋ ಮೆಮೊರಿ ಇರುತ್ತೆ, ಲೋವರ್ ಸಮಟೈಮ್ಸ್ ಹೈ ಮೆಮೊರಿ ಇರುತ್ತೆ. ಎ ಕಂಪೈಲರ್ ವಿಲ್ ನಾಟ್ ಕಂಪೈಲ್ ಇಫ್ ಸಿಂಟ್ಯಾಕ್ಸ್ ಎರರ್ ಆಗ್ತದೆ. ಸಿಂಟ್ಯಾಕ್ಸ್ ಎರರ್ ಅಂದ್ರೆ ಏನು? ಸ್ಪೆಲ್ಲಿಂಗು ತಪ್ಪು, ಮತ್ತೆ ಯಾವ್ದಾದ್ರು ಸಿಂಬಲ್ಸ್ ತಪ್ಪಿದ್ರೆ ಅವಾಗ ಅದು ಕಂಪೈಲ್ ಮಾಡಲ್ಲ. ಸಿಂಟ್ಯಾಕ್ಸ್. ಇಲ್ಲಿ ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಬೈ CPU. ಫಸ್ಟ್ ಏನ್ ಮಾಡುತ್ತೆ? ತಗೊಳುತ್ತೆ, ಫೆಚ್ ಮಾಡುತ್ತೆ, ಆಮೇಲೆ ಡಿಕೋಡ್ ಮಾಡುತ್ತೆ, ಆಮೇಲೆ ಎಕ್ಸಿಕ್ಯೂಟ್ ಮಾಡುತ್ತೆ, ಆಮೇಲೆ ರಿಪೀಟ್ ಮಾಡುತ್ತೆ. ಸೊ ಆಪ್ಷನ್ 1. ಹೈ ಲೆವೆಲ್ ಲ್ಯಾಂಗ್ವೇಜ್ ಬಂದು ಲೆಸ್ ಟೈಮ್ ಅಂಡ್ ಎಫರ್ಟ್ ಬೇಕು ಇದಕ್ಕೆ. ಅಸೆಂಬ್ಲಿ ಲ್ಯಾಂಗ್ವೇಜ್ ಈಸಿಲಿ ರಿಲೋಕೇಟಬಲ್. ಮೇನ್ ಮೆಷಿನ್ ಲ್ಯಾಂಗ್ವೇಜ್ ನ ಡಿಫಿಕಲ್ಟ್ ಟು ಮಾಡಿಫೈ. ಸೊ ಆಪ್ಷನ್ 1 is the right answer. Which of the following operation does not depend on the cloud? Cloud ಮೇಲೆ ಯಾವ್ದು ಡಿಪೆಂಡ್ ಆಗಿರಲ್ಲ ಅಂತ. ಪ್ಲೇಯಿಂಗ್ ಎ ಫುಲ್ಲಿ ಇನ್ಸ್ಟಾಲ್ಡ್ ಆಫ್ಲೈನ್ ವಿಡಿಯೋ ಕ್ಲೌಡ್ ಮೇಲೆ ಬೇಕಾಗಿಲ್ಲ. ಇದು ಕೂಡ ಬೇಕಾಗಿಲ್ಲ. ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ಸ್ ಜಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಅದು ಇನ್ಬಿಲ್ಟ್ ಇರುತ್ತೆ. ಕ್ಲೌಡ್ ಅಂದ್ರೆ ಆನ್ಲೈನ್ ಸ್ಟೋರೇಜ್, ನಿಮ್ಗೆ ಗೊತ್ತಲ್ಲ, ಆನ್ಲೈನ್ ಸ್ಟೋರೇಜ್, ಆನ್ಲೈನ್ ಅಲ್ಲಿ ಸ್ಟೋರ್ ಮಾಡ್ತಕ್ಕಂಥದ್ದು. ಸರ್ವರ್ ಅಂತ ಹೇಳ್ಬೋದು, ಆನ್ಲೈನ್ ಸರ್ವರ್. ಪ್ರಿಂಟಿಂಗ್ ಡಾಕ್ಯುಮೆಂಟ್ ಇದು ಬೇಕಾಗಿಲ್ಲ. ಸ್ಟ್ರೀಮಿಂಗ್ ನೆಟ್ಫ್ಲಿಕ್ಸ್ ವಿಡಿಯೋ ಇದು ಬೇಕು. ಸ್ಟ್ರೀಮ್ ಮಾಡಕ್ಕೆ ನಿಮ್ಗೆ ಆನ್ಲೈನ್ ಅಲ್ಲಿ ಕ್ಲೌಡ್ ಅಲ್ಲಿ ಇರುತ್ತೆ, ನಿಮ್ಮ ಮೊಬೈಲ್ ಅಲ್ಲಿ ಇರಲ್ಲ. ಓಕೆ, ಅಲ್ಲಿ ಬಿಟ್ಟಾಗಿ ಇಲ್ಲಿ ಬರ್ತಕ್ಕಂಥದ್ದು. ಸೊ ಅಲ್ಲಿ ಸ್ಟೋರ್ ಇರುತ್ತೆ. ಸೊ ದಿಸ್ ಇಸ್ ಕರೆಕ್ಟ್. ಅಂದ್ರೆ ಇಲ್ಲಿ ಯಾವುದು ಡಸ್ ನಾಟ್ ಅಂತ ಕೊಟ್ಟಿದ್ದಾನೆ. ABC ಓನ್ಲಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್, ಕುಕ್ಕೀಸ್ ಏನ್ ಮಾಡುತ್ತೆ ಸರ್? ಕುಕ್ಕೀಸು ಇಟ್ ಈಸ್ ಯೂಸ್ಡ್ ಆಸ್ ಅ ಸ್ಟೋರ್ಡ್ ಇನ್ ದ ಸ್ಮಾಲ್ ವೆಬ್ಸೈಟ್ ಅಂಡ್ ಯೂಸರ್ ಡಿವೈಸ್. ನಿಮಗೆ ವೆಬ್ಸೈಟ್ ಹೋದ್ರೆ ಕುಕ್ಕೀಸ್ ಇದೆ ಅಂತ ಹೇಳ್ತಾ ಇರುತ್ತೆ, ಅಂದ್ರೆ ನಿಮ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಕೊಂಡು. ಯಾಕಂದ್ರೆ ಇನ್ನೊಂದ್ಸಲ ಬಂದಾಗ ನೀವು ಅಲ್ಲಿಗೆ ನಿಮ್ನ ರೆಕಗ್ನೈಸ್ ಮಾಡುತ್ತೆ, ನಿಮ್ ಪಾಸ್ವರ್ಡ್ ಸ್ಟೋರ್ ಮಾಡ್ಕೊಳ್ಳುತ್ತೆ. ಬುಕ್ ಮಾರ್ಕ್ ಅಂದ್ರೆ ನೀವು ಬುಕ್ ಮಧ್ಯೆ ಒಂದು ಓದ್ಬೇಕಾದ್ರೆ ಫಿಸಿಕಲ್ ಬುಕ್ ಅಲ್ಲಿ ನೀವೇನೋ ಒಂದು ಮಾರ್ಕ್ ಮಾಡ್ತೀರಾ, ಇಲ್ಲಿ ನಿಲ್ಲಿಸಿದೆ ಅಂತ, ಆ ತರದ್ದು. ಯೂಸರ್ ಕ್ರಿಯೇಟ್ ಶಾರ್ಟ್ ಕಟ್ ಸ್ಪೆಸಿಫಿಕ್ ವೆಬ್ ಪೇಜ್. ಓಕೆ, ಎಗೆ 4, ಬಿಗೆ 3 ಎಲ್ಲಿದೆ ಸರ್? ಆಪ್ಷನ್ 2. ಹಿಸ್ಟ್ರಿ ಅಂದ್ರೆ ಗೊತ್ತಿದೆ, ವೆಬ್ ಅಲ್ಲಿ ಸ್ಟೋರೇಜ್ ಅಲ್ಲಿ ಟೆಂಪರರಿ ಆಗಿ ಏನ್ ಮಾಡ್ತಾರೆ, ವೆಬ್ ಪೇಜ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಒಂದೆರಡು ಗೊತ್ತಿದ್ರು ಆನ್ಸರ್ ಮಾಡ್ಬೋದು. ನಿಮಗೆ ನಾನು ಪದೇ ಹೇಳ್ತೀನಿ, KPSC KL 2-3 ಆಪ್ಷನ್ಸ್ ಗೊತ್ತಿರೋ ಒಂದ್ಸಲ ಒಂದು ಗೊತ್ತಿದ್ರು ಆನ್ಸರ್ ಮಾಡ್ಬೋದು. ಓಕೆ, DBMS ಅಲ್ಲಿ ಯಾವ್ಯಾವ ಕೀ ಇರುತ್ತೆ? ಡೊಮೆಸ್ಟಿಕ್, ಫಾರಿನ್, ಪ್ರೈಮರಿ, ಕಾಂಪೋಸಿಟ್ ಎಲ್ಲ ಕೀ ಇರುತ್ತೆ. ಡೊಮೆಸ್ಟಿಕ್ ಕೀ ಇರಲ್ಲ. DBMS ಅಲ್ಲಿ ನೀವು ನೋಡೋದ್ರ ಸ್ನೇಹಿತರೆ, ಪ್ರೈಮರಿ ಕ್ಯಾಂಡಿಡೇಟ್ ಕೀ ಅಂತ ಬರುತ್ತೆ, ಇನ್ನೊಂದು ಕ್ಯಾಂಡಿಡೇಟ್ ಕೀ ಅಂತ ಬರುತ್ತೆ, ಫಾರಿನ್ ಕೀ, ಯೂನಿಕ್ ಕೀ, ಕಾಂಪೋಸಿಟ್ ಕೀ ಇವೆಲ್ಲ ಇದೆ. ಡೊಮೆಸ್ಟಿಕ್ ಕೀ ಅಂತಿಲ್ಲ. ಆಲ್ಟರ್ನೇಟಿವ್ ಅಂಡ್ ಸೊರೊಗೇಟ್ ಕೀ ಅಂತೆಲ್ಲ ಇದೆ, ಡೊಮೆಸ್ಟಿಕ್ ಕೀ ಅಂತಿಲ್ಲ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಒನ್ ಸೆಕೆಂಡ್ ಇದಾಯ್ತಲ್ಲ. ಗೀಗೋ. ಓಕೆ, ಗೀಗೋ ಅಂದ್ರೇನು? ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಅಂತ. ಗಾರ್ಬೇಜ್ ಇನ್ ಅಂದ್ರೆ ನೀವೇನ್ ಕಳಿಸ್ತಾ ಏನು ಬರುತ್ತೆ ಅಂದ್ರೆ ಸ್ಪೀಡ್, ಮೆಮೊರಿ ಈ ತರದ ಬಗ್ಗೆ ಇರತಕ್ಕಂಥ ಸ್ಪೀಡ್ ಇಸ್ ರೈಟ್ ಆನ್ಸರ್. ಓಕೆ, ಇಲ್ಲಿ ಕರೆಕ್ಟ್ಲಿ ಅರೇಂಜ್ಡ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ. ಓಕೆ, ಚಿಕ್ಕದಿಂದ ದೊಡ್ಡದು. ಫಸ್ಟ್ ಗಿಗಾ, ಪೆಟಾ, ಜೆಟಾ ಕಣ್ಮುಚ್ಕೊಂಡು ಟಿಕ್ ಹಾಕಿ. ಆಪ್ಷನ್ 2 ಇದು ಈಸಿ ಕ್ವಶನ್ ಕೊಟ್ಬಿಟ್ಟಿದ್ದಾನೆ. ನೆಕ್ಸ್ಟ್, ಯಾವುದು ಟ್ರೂ ಫಾಲ್ಸ್ ಅಂತ MS Excel ಅಲ್ಲಿ ಹೇಳಬೇಕು. ಓಕೆ, ರೆಸ್ಪೆಕ್ಟ್ ಟು MS Excel ಅಂತ ಕೊಟ್ಟಿದ್ದಾನೆ. ಫಂಕ್ಷನ್ ಫಂಕ್ಷನ್ ಇನ್ MS Excel ಅಲ್ಲಿ ಇದೆಯಾ? ಎಸ್. ಸ್ಲೈಡ್ ಶೋ ವ್ಯೂ ಇನ್ ಫಂಕ್ಷನ್ ಆಸ್ MS Excel ಇದೆ, MS PPT ಇಲ್ಲಿ ಇರೋದು. ಸೊ A ಟ್ರೂ, B ಫಾಲ್ಸ್. A ಟ್ರೂ, B ಫಾಲ್ಸ್ ಎಲ್ಲಿದೆ ಸರ್? MS Excel ಗೆ ಇರೋದು. ಸ್ಲೈಡ್ ಶೋ ವ್ಯೂ ನಿಮಗೆ
ಎಕ್ಸೆಲ್ ಅಲ್ಲಿ ಬರಲ್ಲ. ಯಾವ್ದ್ರಲ್ಲಿ ಬರುತ್ತೆ? PPT ಅಲ್ಲಿ ಬರುತ್ತೆ. ವಿಸಾರ್ಡ್ ಅಂದ್ರೆ ನಿಮಗೆ ಒಂದು ಸ್ಟ್ರಕ್ಚರ್ಡ್ ಫಾರ್ಮುಲಾ, ನೀವು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಮಾಡ್ತಕ್ಕಂಥದ್ದು ಎಕ್ಸೆಲ್ ಅಲ್ಲಿ ಬರುತ್ತೆ. A true, B false. ನೆಕ್ಸ್ಟ್ ಇಲ್ಲಿ ಒಂದು ಯಾವ ಸ್ಟೆಪ್ ಯೂಸ್ ಮಾಡಿ ಇನ್ಸರ್ಟ್ ಸ್ಲೈಡ್ ನಂಬರ್. ಓಕೆ, ಸ್ಲೈಡ್ ಒಂದು ಸ್ಲೈಡ್ 2 ಸ್ಲೈಡ್ ಇದ್ರೆ ಇಲ್ಲಿ 1ನೇದು 2ನೇದು 3ನೇದು ಹೆಂಗ್ ಇನ್ಸರ್ಟ್ ಮಾಡ್ತೀವಿ ಅಂತ ಇವೆಲ್ಲ ನಿಮಗೆ ಹೆಡರ್ ಅಂಡ್ ಫೂಟರ್ ಅಲ್ಲಿ ಬರ್ತಕ್ಕಂಥದ್ದು. ಫಸ್ಟ್ ಹೆಡರ್ ಅಂಡ್ ಫೂಟರ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿ ಅಲ್ಲಿ ನೀವು ಸ್ಲೈಡ್ ನಂಬರ್ ಹಾಕೋಬೇಕು. ಹಾಕೊಂಡು ಆಮೇಲೆ ವ್ಯೂ ಮಾಡಿ ಆಮೇಲೆ ಅಪ್ಲೈ ಮಾಡಬೇಕು. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಆಕ್ಚುಲಿ ವ್ಯೂ ಅಂದ ತಕ್ಷಣ ವ್ಯೂ ಟ್ಯಾಬ್ ಅನ್ಕೊಂಡ್ಬಿಟ್ಟಿರ. ಆಕ್ಚುಲಿ ಹೆಡರ್ ಅಂಡ್ ಫೂಟರ್ ಬರೋದು ಇನ್ಸರ್ಟ್ ಟ್ಯಾಬ್ ಅಲ್ಲಿ ಬರೋದು. ಓಕೆ, MS software program is used to design and distribute electronic form containing structured data. ಆಕ್ಚುಲಿ DBMS ಅಂತೀವಿ ಅಥವಾ ಮೈಕ್ರೋಸಾಫ್ಟ್ 365 ಅದ್ರಲ್ಲಿ PPT, ಔಟ್ಲುಕ್ ಎಲ್ಲ ಬರುತ್ತೆ. ಔಟ್ಲುಕ್ ಇಸ್ ದ ರೈಟ್ ಆನ್ಸರ್ ಅನ್ಕೋತಿದ್ದು. ಒಂಚೂರು ಡೌಟ್ ಇದೆ, ಬಟ್ ಆಪ್ಷನ್ 3 ಇಸ್ ದ ರೈಟ್ ಅನ್ಕೋಬಹುದು. ISDN ಅಂದ್ರೆ ಇಂಟಿಗ್ರೇಟೆಡ್ ಸರ್ವಿಸ್ ಡಿಜಿಟಲ್ ನೆಟ್ವರ್ಕ್. ಆಪ್ಷನ್ 2 ಕಮ್ಯುನಿಕೇಶನ್ ಯೂಸ್ ಮಾಡ್ತಾರೆ ಇದನ್ನ. ಇನ್ ಎಕ್ಸೆಲ್ ಅಲ್ಲಿ ಆಟ್ ಟೂ ನಂಬರ್ಸ್ ಇನ್ ಕಾಲಮ್ A ಅಂಡ್ B ಗೆ A+B ಯೂಸ್ ಮಾಡ್ತೀವಿ. ಇನ್ MS Word HTML ನಂಬರ್ 2 ಇನ್ H2O ಈಸ್ ಮೇಡ್. ಇದು ಕೆಳಗಡೆ ಇರೋದನ್ನ ನಾವು ಸಬ್ ಅಂತೀವಿ, ಮೇಲ್ಗಡೆ ಇರೋದು ಸೂಪರ್ ಅಂತೀವಿ. ಸಬ್ಸ್ಕ್ರಿಪ್ಟ್ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಸಾಫ್ಟ್ವೇರ್ ಕುಡ್ ಹೆಲ್ಪ್ ಎ ಪರ್ಸನ್ ವಿತೌಟ್ ಹ್ಯಾಂಡ್ಸ್ ಫಾರ್ ಕಂಪ್ಯೂಟರ್ ಇನ್ಪುಟ್? ಹ್ಯಾಂಡ್ಸ್ ಇಲ್ದವರು ಏನ್ ಮಾಡ್ತಾರೆ? ಮಾತಾಡ್ತಾರೆ. ಅಂದ್ರೆ ಸ್ಪೀಚ್ ರೆಕಗ್ನೈಸೇಷನ್ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಗೂಗಲ್ ಜೆಮಿನಿ ಅದೊಂದು AI ಜನರೇಟೆಡ್ ಚಾಟ್ ಬುಟ್. ಸೊ ಆಪ್ಷನ್ 3. ವಿಚ್ ಇಸ್ ದ ಸ್ಟ್ಯಾಂಡರ್ಡ್ ಕನೆಕ್ಟರ್ ಟೈಪ್ ಯೂಸ್ ಟು ಕನೆಕ್ಟಿಂಗ್ ಮಾಡರ್ನ್ ಇಂಟರ್ನಲ್ ಹಾರ್ಡ್ ಡ್ರೈವ್ಸ್ ಅಂಡ್ SSD ಕನೆಕ್ಟ್ ಮಾಡಕ್ಕೆ ಸ್ಯಾಟ್ ಸೀರಿಯಲ್ ಆಟಾ ಅಂತ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ 3. ಅಂದ್ರೆ ಅದೊಂದು ಕೈಂಡ್ ಆಫ್ ಕೇಬಲ್ ತರ ಕನೆಕ್ಟರ್, ಈ ತರ ದಪ್ಪ ಇರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಆರ್ ಫಾಲ್ಸ್ ಅಬೌಟ್ CPU ಗೆ ತಪ್ಪು ಯಾವುದು ಅಂತ? CPU ಬ್ರೈನ್ ಅಥವಾ ಹಾರ್ಟ್? ಎಸ್, ಕರೆಕ್ಟ್ ಇದೆ ಇದು. CPU ಪರ್ಫಾರ್ಮ್ಸ್ ಅರ್ಥಮೆಟಿಕ್ ಅಂಡ್ ಲಾಜಿಕ್, ಕರೆಕ್ಟ್ ಇದೆ. ಕಂಟ್ರೋಲ್ ಕೋಆರ್ಡಿನೇಟ್ ಆಲ್ ಅದರ್ ಕರೆಕ್ಟ್ ಇದೆ. CPU ಸ್ಟೋರ್ ಪರ್ಮನೆಂಟ್ಲಿ ಇನ್ಸೈಡ್ ಪ್ರೊಸೆಸರ್. ನೋಡಿ, ನೀವು ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮ್ ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು. ಡಿ ತಪ್ಪು, ಡಿ ಫಾಲ್ಸು. ಅಲ್ಲ ಸರ್, ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮ್ ಏನ್ ಹೇಳುತ್ತೆ? ನೀವು ಕಂಪ್ಯೂಟರ್ ಓದಿಲ್ಲ, CPU ಇರುತ್ತೆ ಅಲ್ವಾ? ಹಿಂಗ್ ಬರೀರಿ, ಇದು CPU. ಆಮೇಲೆ ಏನಿರುತ್ತೆ ಸರ್? ಮೇನ್ ಮೆಮೊರಿ ಅಲ್ವಾ ಸರ್? ಆಮೇಲೆ ನಿಮ್ಗೆ ಇಲ್ಲಿ ಏನಿರುತ್ತೆ? ಕಂಟ್ರೋಲರ್ಸ್ಗಳಿರ್ತವೆ. CPU ಒಳಗೆ ಏನಿರುತ್ತೆ? ರಿಜಿಸ್ಟರ್ಗಳಿರುತ್ತೆ. ಆಮೇಲೆ ಏನಿರುತ್ತೆ? ಅರ್ಥಮೆಟಿಕ್ ಅಂಡ್ ಲಾಜಿಕ್ ALU ಇರುತ್ತೆ. ಆಮೇಲೆ ಏನಿರುತ್ತೆ? ಕಂಟ್ರೋಲ್ ಯೂನಿಟ್ ಇರುತ್ತೆ. ಇಲ್ಲಿ ಏನಿರುತ್ತೆ? ಮೇನ್ ರ್ಯಾಮ್ ಇರುತ್ತೆ ಅಲ್ವಾ ಸರ್? ಇದು ಗೊತ್ತಿದ್ರೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ಮೇನ್ ಮೆಮೊರಿ ಇಸ್ ಡಿಫ್ರೆಂಟ್, ನಾಟ್ ಇನ್ಸೈಡ್ ದ ಪ್ರೊಸೆಸರ್. ವಿತ್ ರೆಸ್ಪೆಕ್ಟ್ ಟು ಕಂಪ್ಯೂಟರ್ ಹಾರ್ಡ್ವೇರ್ ಯಾವುದು ಕರೆಕ್ಟ್ ಆಗಿ? ಇನ್ಕರೆಕ್ಟ್ ಅಂತ ಹೇಳಿ, ಕರೆಕ್ಟ್ ಆಗಲಿ, ಇನ್ಕರೆಕ್ಟ್, ನೆಗೆಟಿವ್ ಸ್ಟೇಟ್ಮೆಂಟ್. ಕಂಪ್ಯೂಟರ್ ಹಾರ್ಡ್ವೇರ್ ರೆಫರ್ಸ್ ಟು ಫಿಸಿಕಲ್ ಕಾಂಪೋನೆಂಟ್. ಹೌದು, ಕಂಪ್ಯೂಟರ್ ಹಾರ್ಡ್ವೇರ್ ಅಂದ್ರೆ ಅದು ಫಿಸಿಕಲ್ ಇರತಕ್ಕಂಥದ್ದು. ಹಾರ್ಡ್ವೇರ್ ಕ್ಯಾನ್ ಬಿ ಟಚ್ಡ್. ಹೌದು, ಫೆಲ್ಟ್, ಟಚ್ ಮಾಡಬಹುದು ಅಲ್ವಾ? ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಆರ್ ಟಿಪಿಕಲಿ ಡೈರೆಕ್ಟೆಡ್ ಬೈ ಸಾಫ್ಟ್ವೇರ್ ಟು ಎಕ್ಸಿಕ್ಯೂಟ್ ಕಮಾಂಡ್ಸ್ ಆರ್ ಇನ್ಸ್ಟ್ರಕ್ಷನ್. ಹೌದು, ಹಾರ್ಡ್ವೇರ್ ಒಳಗೆ ಇನ್ಸ್ಟ್ರಕ್ಟ್ ಮಾಡಿರ್ತೀವಿ, ಸಾಫ್ಟ್ವೇರ್ ಏನ್ ಬಂದಲ್ಲಿ ಕೂರಿಸುತ್ತೆ ಆ ಕೆಲಸ ಅದು ಮಾಡುತ್ತೆ. ಬಟ್ ಹಾರ್ಡ್ವೇರ್ ರನ್ಸ್ ಆನ್ ದ ಟಾಪ್ ಆಫ್ ದ ಸಾಫ್ಟ್ವೇರ್. ತಪ್ಪು, ಇದು ತಪ್ಪು. ನಮ್ಗೆ ಇನ್ಕರೆಕ್ಟ್ ಕೇಳಿದ್ದಾನೆ, ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ SMPS ಅಂದ್ರೇನು? ಸ್ವಿಚ್ ಮೋಡ್ ಪವರ್ ಸಪ್ಲೈ ಸರ್. ಇನ್ ಕಂಪ್ಯೂಟಿಂಗ್ ಟರ್ಮಿನಾಲಜಿ ವಾಟ್ ಇಸ್ MBPS? ಸ್ಮಾಲ್ b ಇದೆ ಅಂದ್ರೆ ಮೆಗಾ ಬಿಟ್ಸ್ ಪರ್ ಸೆಕೆಂಡ್. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಮಗೆ MBPS ಗೂ ಡಿಫ್ರೆನ್ಸ್. ಸ್ಮಾಲ್ ಇದ್ರೆ ಮೆಗಾ ಬಿಟ್ಸ್, ಇದು ದೊಡ್ಡದಿದ್ರೆ ಮೆಗಾ ಬೈಟ್ಸ್. ಓಕೆ, ಸೊ ಆಪ್ಷನ್ 3 ಈಗ ಸ್ಮಾಲ್ ಇರೋದ್ರಿಂದ. ವೈಫೈ ಇಸ್ ಅ ಸ್ಟ್ಯಾಂಡರ್ಡ್ ಫಾರ್ ವೈರ್ಲೆಸ್ ಲ್ಯಾನ್. ಅದು ನಾರ್ಮಲ್ ಸ್ಟ್ಯಾಂಡರ್ಡ್ ವೈಫೈ IEEE 802.11 ಇರುತ್ತೆ. ಇನ್ನು ಬೇರೆ ಬೇರೆ ಇದೀರಾ, ದಿಸ್ ಇಸ್ ಅ ಬೇಸಿಕ್ ಒನ್, ಸ್ಟ್ಯಾಂಡರ್ಡ್ ಒನ್. MS-DOR ಕಮಾಂಡ್ ಯೂಸ್ ಟು ಕ್ರಿಯೇಟ್ ನ್ಯೂ ಡಿಕ್ಷನರಿ. ಮೇಕ್ ಡಿಕ್ಷನರಿ ಅಲ್ವಾ? DIR. ಆಪ್ಷನ್ 2 ನಾ? ಎಸ್. ನೆಕ್ಸ್ಟ್, ಸೂಪರ್ ಕಂಪ್ಯೂಟರ್ ಯೂಸ್ಡ್ ಫಾರ್ ಬಿಗ್ ಡೀಲ್ ಸರ್ಚ್. ಹೌದು ಸರ್, ದಿಸ್ ಕರೆಕ್ಟ್. ಮೇನ್ ಫ್ರೇಮ್ ಬ್ಯಾಂಕ್ಸ್ ಯೂಸ್ ಮಾಡ್ತೀವ. ಮಿನಿ ಕಂಪ್ಯೂಟರ್ ಹೇಗೆ ನೋಡಿ, ಇಲ್ಲಿ ನಿಮ್ಗೆ ಒಂದು ಗೊತ್ತಿರೋ ಸಾಕು. ಸರ್ವರ್ ಕಂಪ್ಯೂಟರ್ ರನ್ 24/7 ವೆಬ್ಸೈಟ್, ಇಮೇಲ್ಗೆ ಡೆಲಿವರ್ ಸರ್ವಿಸಸ್. ನೋಡಿ, ಇದೊಂದು ಗೊತ್ತಿದ್ರು ಸಾಕು, ಅಥವಾ ಹೇಗೆ 2 ಅಂತ ಗೊತ್ತಿರೋ ಸಾಕು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅದನ್ನೇ ಹೇಳಿದ್ ನಿಮ್ಗೆ, ಆಪ್ಷನ್ಸ್ ಈಸಿ ಇರುತ್ತೆ ಸ್ನೇಹಿತರೆ, ಕ್ವಶನ್ ಡಿಫಿಕಲ್ಟಿ ಇದು. ವಿಚ್ ಆಫ್ ದ ಫಾಲೋಯಿಂಗ್ ಟೆಕ್ನಾಲಜಿ ನಾಟ್ ಯೂಸ್ಡ್ ಇನ್ ದ ಕಂಪ್ಯೂಟರ್ ಸೈನ್ಸ್ ಫಾರ್ ಡೆವಲಪಿಂಗ್ ವೆಬ್ ಪೇಜಸ್? HTML ಬೇಕು ನಮಗೆ ವೆಬ್ ಡಿಸೈನ್ ಮಾಡಕ್ಕೆ. ಆಕ್ಚುಲಿ ಇದು ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ
ಡೇಟಾಗಳನ್ನ DBMS ಅಲ್ಲಿ ಡೇಟಾ ಸ್ಟೋರೇಜ್ ಮ್ಯಾನೇಜ್ಮೆಂಟ್ಗೆ ಯೂಸ್ ಮಾಡ್ತೀವಿ. ಮ್ಯಾನೇಜ್ಮೆಂಟ್ಗೆ ವೆಬ್ ಪೇಜ್ ಡಿಸೈನ್ಗೆ CSS ಯೂಸ್ ಮಾಡ್ತೀವಿ, ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ತೀವಿ, MySQL ನ ಯೂಸ್ ಮಾಡಲ್ಲ ಅನ್ಕೋತೀನಿ ಸ್ನೇಹಿತರೆ. ಎಸ್, ಆಪ್ಷನ್ 2ನೇ ಕರೆಕ್ಟ್. ಓಕೆ ಫೈನ್, ಮುಗಿತಾ? 100 ಕ್ವಶನ್ಸ್ ಮುಗಿದು ಸ್ನೇಹಿತರೆ. ನೋಡಿ ಹೆಂಗಿತ್ತು ಕ್ವಶನ್ಸ್ ಪೇಪರು. ಇದಕ್ಕೆ ಸಂಬಂಧ ನಿಮಗೆ ಒಂಥರ ಕ್ವಶನ್ಸ್ ಡಿಫ್ರೆಂಟ್ ಆಗಿ ಕೇಳಿದ್ದಾನೆ. ಕಂಪ್ಯೂಟರ್ ಮಾತ್ರ, ಕಂಪ್ಯೂಟರ್ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ. ಈಸಿ ಇದೆಯಾ? ಆಪ್ಷನ್ಸ್ ಈಸಿ ಇದೆ ನಿಮಗೆ. ನಾನು ಅದನ್ನ ಹೇಳ್ತಾ ಇರೋದು, ಡಿಫಿಕಲ್ಟಿ ಇರೋ ಆಪ್ಷನ್ಸ್ ನಿಮ್ಗೆ ಸ್ವಲ್ಪ ಈಸಿ ಇದೆ. ಅಂದ್ರೆ ಕಂಪ್ಯೂಟರ್ ನಿಮ್ಗೆ ಸ್ವಲ್ಪ ಮಾಡರೇಟ್ ಟು ಡಿಫಿಕಲ್ಟ್ ಅಂತ ಅನ್ಸ್ಬೋದು, ಮಾಡರೇಟೆಡ್ ಟು ಡಿಫಿಕಲ್ಟ್. ಬಟ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಇದೆಯಲ್ಲ, ಇದರಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಅದು ನಿಮಗೆ ಸ್ವಲ್ಪ ಈಸಿ ಟು ಮಾಡರೇಟ್ ಇದೆ, ಡಿಫಿಕಲ್ಟಿ ಇಲ್ಲ. ಕನ್ನಡ ಮತ್ತೆ ಇಂಗ್ಲಿಷ್. ಬೇರೆ ಕಂಪ್ಯೂಟರ್ ಸ್ವಲ್ಪ ನಿಮಗೆ ಡಿಫಿಕಲ್ಟಿ ಅನ್ಸಿದೆ, ಎಸ್, ಬಟ್ ಎರಡು ಈಸಿ ಇದೆ. ಇದರಲ್ಲಿ ಒಂದು ಒಳ್ಳೆ ಸ್ಕೋರ್ ಮಾಡ್ಬೋದು ಸ್ನೇಹಿತರೆ. ಓಕೆ, ಸೊ ಇವೆಲ್ಲ ನಾವು ಮಾಡಿದೀವಿ ಇದಕ್ಕೆ ಸಂಬಂಧಪಟ್ಟಂತೆ. ನಾವು ವಿಡಿಯೋ ಸರಣಿ ಮಾಡಿದ್ರೆ ಎಲ್ಲ ನಿಮಗೆ 30+ ಸ್ಕೋರ್ ಮಾಡಬಹುದಾಗಿತ್ತು ಕನ್ನಡ ಮತ್ತು ಇಂಗ್ಲಿಷ್ಗಳಲ್ಲಿ. ಕಂಪ್ಯೂಟರ್ 25+ ಸ್ಕೋರ್ ಮಾಡಬಹುದು ಆರಾಮಾಗಿ ಪೇಪರ್, ಬೇಸಿಕ್ಸ್ ಎಲ್ಲ ಓದ್ಕೊಂಡಿದ್ರು ಕೂಡ. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಾವು ಲಿಂಕ್ ಗಳನ್ನ ಕೊಟ್ಟಿರ್ತೀನಿ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ. ನಮ್ಮ ಮ್ಯಾರಥಾನ್ ವಿಡಿಯೋ, ಪ್ಲೇಲಿಸ್ಟ್ ವಿಡಿಯೋ ಚೆಕ್ಔಟ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಅಲ್ಲಿ ಕೂಡ ನಾವು ಶೇರ್ ಮಾಡ್ತೀವಿ. ಓಕೆ, ಪುನೀತ್ ಫೋರಮ್ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ.